ಮೈಸೂರಿನ ಶ್ರೀರಾಮಕೃಷ್ಣಾಶ್ರಮದ ವಾರ್ಷಿಕೋತ್ಸವಕ್ಕೆ ಎಲ್ಲ ಭಗವದ್ಭಕ್ತರಿಗೆ ಅತ್ಯಂತ ಭಕ್ತಿಪೂರ್ವಕವಾದಂತಹ ಸ್ವಾಗತ. ಮೊದಲಿಗೆ ಪರಮಪೂಜ್ಯ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲ ಪೂಜ್ಯ ಸ್ವಾಮೀಜಿಯವರಿಗೆ ನನ್ನ ಅನಂತ ನಮಸ್ಕಾರಗಳು. ಆಶ್ರಮದ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮದ ಮೊದಲ ದಿನದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ. ಮೊದಲಿಗೆ ದಿವ್ಯತ್ರಯರ ಪಾದಗಳಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಮಾತನ್ನು ಮುಂದುವರಿಸ್ತೀನಿ. ಕಾರ್ಕಳದಿಂದ ಇವತ್ತು ವಿಶೇಷವಾದ ಉಪನ್ಯಾಸ ಕೊಡೋದಕ್ಕೆ ಕುಮಾರಿ ಅಕ್ಷಯ ಗೋಖಲೆ ಅವರು ಬಂದಿದ್ದಾರೆ. ದಯಮಾಡಿ ಕುಮಾರಿ ಅಕ್ಷಯ ಗೋಖಲೆ ಅವರು ವೇದಿಕೆಗೆ ಬರಬೇಕು ಅಂತ ಎಲ್ಲ ಭಗವದ್ಭಕ್ತರ ಪರವಾಗಿ ಮೈಸೂರಿನ ರಾಮಕೃಷ್ಣಾಶ್ರಮದ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ತುಂಬ ಹೆಮ್ಮೆ ಅನಿಸುತ್ತೆ. ವಿವೇಕಾನಂದರದು ಒಂದು ಲೇಖನ ಇದೆ, ಮಹಾಪುರುಷರು ಅಂತ. ಅಲ್ಲಿ ಸ್ವಾಮೀಜಿಯವರು ಮೊದಲ ಸಾಲಲ್ಲೇ ಈ ಮಾತನ್ನು ಹೇಳ್ತಾರೆ, ಭಾರತಾಂಬೆಗೆ ಮಹಾನ್ ವ್ಯಕ್ತಿಗಳಿಗೆ ಜನ್ಮ ಕೊಡೋದಲ್ಲದೆ ಇನ್ನೇನು ಅಂತ. ಅಂದರೆ ಭಾರತೀಯ ಪರಂಪರೆಯನ್ನು ಗಮನಿಸಿದಾಗ ಮಹಾನ್ ವ್ಯಕ್ತಿಗಳ ಹುಟ್ಟು ಆಕಸ್ಮಿಕ ಅಲ್ಲ, ನಿರಂತರವಾಗಿ ಬೋತ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ, ಪ್ರಮಾಣದಲ್ಲಿ ಮತ್ತು ಗುಣದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಶ್ರೀಮಂತವಾದ ಪರಂಪರೆ ಇರುವಂತಹ ಸನಾತನ ಧರ್ಮ, ಭಾರತೀಯ ಸಂಸ್ಕೃತಿ. ಯಾಕೆ ನಾನು ಈ ಪ್ರಾಸ್ತಾವಿಕವಾದ ಮಾತುಗಳಲ್ಲಿ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಮ್ಮನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ಬಂದಿರುವಂತಹ ಕುಮಾರಿ ಅಕ್ಷಯ ಗೋಖಲೆ ಅವರು ವಯಸ್ಸಲ್ಲಿ ಕಿರಿಯರು. ಫಿಸಿಕ್ಸ್ MSc, ಸಾಂಸ್ಕ್ರಿಟ್ MA ಮೇಡಮು. ನಾ ಹೇಳಿದೆ ಈಗ ಕೆಲವು ನಿಮಿಷಗಳ ಹಿಂದೆ, ಒಂದು ವಿಶ್ಲೇಷಣಾತ್ಮಕವಾಗಿ ಮತ್ತು ಅದಕ್ಕೆ ಬೇಕಾದಂತಹ ಅಭಿವ್ಯಕ್ತಿಗೆ ಎರಡರ ಒಂದು ಅಪರೂಪವಾದಂತಹ ಸಮಾಗಮ ನಿಮ್ಮಲ್ಲಿ ಇದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಬಹಳ ಎಳೆಯ ಪ್ರಾಯದಲ್ಲಿಯೇ ದಿವ್ಯತ್ರಯರ ಚಿಂತನೆಗಳಿಗೆ ನಮ್ಮನ್ನು ಒಡ್ಡಿಕೊಳ್ಳೋದಿದೆಯಲ್ಲ, ಯಾವಾಗ ದಿವ್ಯತ್ರಯರ ಚಿಂತನೆಗಳಿಗೆ ನಾವು ಒಡ್ಡಿಕೊಳ್ತೇವೋ ಅಲ್ಲಿಂದ ಪ್ರಬುದ್ಧತೆ ಪ್ರಾರಂಭ ಆಯಿತು ಅಂತಲೇ ಭಾವಿಸ್ತಕ್ಕದ್ದು. ಬಹಳ ಅಪರೂಪದ ಒಂದು ಅವಕಾಶ. ಅವರು ಫಿಸಿಕ್ಸ್ ಲೆಕ್ಚರರ್ ಆಗಿ ಕಾರ್ಕಳದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಮೂಡಬಿದ್ರೆಯ ಬಹಳ ಪ್ರಸಿದ್ಧವಾದ ಆಳ್ವಾಸ್ ಕಾಲೇಜಲ್ಲಿ ಫಿಸಿಕ್ಸ್ MSc ಮಾಡಿ, ಆಮೇಲೆ ದುರ್ಗಾ ಪರಮೇಶ್ವರಿ ಟೆಂಪಲ್ನ ಸಾಂಸ್ಕ್ರಿಟ್ ಕಾಲೇಜಲ್ಲಿ ಈ ಉಪನ್ಯಾಸಕರು ಸಾಂಸ್ಕ್ರಿಟ್ MAಯನ್ನು ಮಾಡಿ ಭಾಳಷ್ಟು ಅಂಕಣಗಳನ್ನು ಬರೆದು ತಮ್ಮ ಸ್ಫೂರ್ತಿದಾಯಕವಾದಂತಹ ಉಪನ್ಯಾಸಗಳಿಂದ ಬಹಳ ಪ್ರಸಿದ್ಧರಾಗಿದ್ದಾರೆ. ಮಾತನಾಡುವ ವಿಷಯ ನೋಡಿ, ಇಂದಿನ ಸಮಾಜಕ್ಕೆ ಶ್ರೀರಾಮಕೃಷ್ಣರ ಪ್ರಸ್ತುತತೆ. ಈ ವಿಷಯವನ್ನು ಬಹಳ ಅರ್ಥಪೂರ್ಣವಾದಂಥದ್ದು. ಯಾಕೆಂತಂದರೆ ಹೆಚ್ಚು ಮಾತನಾಡಬಾರ್ದು. ಇಡೀ ವಿಶ್ವ, ಇರ್ರೆಸ್ಪೆಕ್ಟಿವ್ ಆಫ್ ಏಜ್, ಇರ್ರೆಸ್ಪೆಕ್ಟಿವ್ ಆಫ್ ರೇಸ್, ಡಿಪ್ರೆಷನ್, ಖಿನ್ನತೆಗೆ ಒಳಗಾದಾಗ ನಮ್ಮೆಲ್ಲರನ್ನು ಈ ಹೀನ ಸ್ಥಿತಿಯಿಂದ ಎತ್ತೋದಕ್ಕೆ ಸಾಧ್ಯವಾಗಿರುವುದೇ ದಿವ್ಯತ್ರಯರ ಉತ್ಕೃಷ್ಟವಾದ ಚಿಂತನೆಗಳು. ಬಲವಾದ ಆಧಾರ. ನಮ್ಮೆಲ್ಲರ ಪಾಲಿಗೆ ಅದೊಂದು ಸಂಜೀವಿನಿ. ರಾಮಕೃಷ್ಣರ ಆ ದಿವ್ಯವಾದ ಮಾತು, ಕುವೆಂಪು ಹೇಳ್ತಾರಲ್ಲ, ಯಾರು ರಾಮಕೃಷ್ಣರ ವಚನ ವೇದವನ್ನು ಅಭ್ಯಾಸ ಮಾಡ್ತಾರೋ ಅವನು ಯಾವ ತತ್ವಜ್ಞಾನಿಗೂ ಕಡಿಮೆ ಇಲ್ಲ, ಅವನ ಮನೆ ದೇವ ಮಂದಿರ ಎನ್ನುವಂತಹ ಮಾತನ್ನು ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ. ಇಂತಹ ಸೊಗಸಾದ ವಿಷಯವನ್ನು ಕುರಿತು ಮಾತನಾಡೋದಕ್ಕೆ ಬಹಳ ಪ್ರತಿಭಾನ್ವಿತವಾದಂತಹ ಉಪನ್ಯಾಸಕಿ ನಮ್ಮ ಮೈಸೂರಿನ ಆಶ್ರಮಕ್ಕೆ ಅಷ್ಟು ದೂರದಿಂದ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ದಿವ್ಯತ್ರಯರ ಆಶೀರ್ವಾದ ಈ ಹೆಣ್ಮಗಳ ಮೇಲೆ ಸದಾಗಿರಲಿ. ಆಕೆಯ ವೃತ್ತಿ ಮತ್ತು ಪ್ರವೃತ್ತಿ ಒಳಗೆ ಸಾಕಷ್ಟು ಎತ್ತರವಾಗಿ ಬೆಳೀಲಿ ಅಂತ ಹೇಳಿ, ಗುರು ಮಹಾರಾಜರಲ್ಲಿ, ಶಾರದಾ ಮಾತೆಯವರಲ್ಲಿ, ವಿವೇಕಾನಂದರಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಪ್ರಣಾಮವನ್ನು ಸಲ್ಲಿಸಿ, ಶ್ರೀಮತಿ ಕುಮಾರಿ ಅಕ್ಷಯ ಗೋಖಲೆಯವರು ದಯಮಾಡಿ ನಮ್ಮ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕುಮಾರಿ ಅಕ್ಷಯ ಗೋಖಲೆ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಯುಗದ್ರಷ್ಟಾರ ಶ್ರೀರಾಮಕೃಷ್ಣ ಪರಮಹಂಸರು, ಯುಗಾಚಾರ್ಯ ಸ್ವಾಮಿ ವಿವೇಕಾನಂದರು,
ಅದೇ ರೀತಿ ಯುಗ ಜನನಿಯಾಗಿರುವಂತಹ ಶ್ರೀಮಾತೆಯವರ ಚರಣಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆಯ ಮುಂದುಗಡೆಯಲ್ಲಿ ಉಪಸ್ಥಿತರಿರುವಂತಹ ಯತಿಗಳ ಚರಣಗಳಲ್ಲಿಯೂ ಸಹ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಸೇರಿರುವಂತಹ ಎಲ್ಲ ಭಕ್ತ ಬಂಧುಗಳಿಗೆ, ಮಾತೆಯರಿಗೆ ಹೃತ್ಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗುರುಭಕ್ತಿ ಹೇಗಿರಬೇಕು ಅನ್ನುವಂತಹ ಆಲೋಚನೆಯನ್ನು ಭಾರತದ ಮೂಲಕ, ಭಾರತೀಯ ಆಲೋಚನೆಗಳ ಮೂಲಕ ಜಗತ್ತಿಗೆ ಸಾರಿದಂತಹ ರಾಮಕೃಷ್ಣಾನಂದರು ಭಾರತದ ಸತ್ವವನ್ನು ಪ್ರಚುರಪಡಿಸುವಂತಹ ಅದ್ವೈತಾಶ್ರಮದ ನಿರ್ಮಿತಿಯ ಮೂಲಕ, ಆಶ್ರಮದ ಮೂಲಕ ಭಾರತೀಯ ಚಿಂತನೆಗಳನ್ನು ಜಗತ್ತಿಗೆ ಕೊಡುವಂತಹ ಪ್ರಯೋಗವನ್ನು ಮಾಡಿದಂತಹ ಸ್ವಾಮಿ ಅಭೇದಾನಂದರು, ಕ್ಯಾಲಿಫೋರ್ನಿಯಾದ ಶಾಂತಿ ಆಶ್ರಮದ ಮೂಲಕ ಜಗದ್ಹಿತವನ್ನು ಸಾರುವುದಕ್ಕಾಗಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಂತಹ ಸ್ವಾಮಿ ತುರಿಯಾನಂದರು, ಬೇಲೂರು ಮಠದ ಕಟ್ಟಡಗಳ ಪ್ರೇರಕ ಶಕ್ತಿಯಾಗಿರುವಂತಹ ಸ್ವಾಮಿ ವಿಜ್ಞಾನಾನಂದರು, ಯೋಗ, ವೇದಾಂತ ಮತ್ತು ಅಧ್ಯಾತ್ಮದ ಕುರಿತು 200ಕ್ಕೂ ಮಿಕ್ಕಿದ ಕೃತಿಗಳನ್ನು ಮಾಡಿ, ಆ ಕೃತಿಗಳ ಮೂಲಕ ಸೂರ್ಯ ಚಂದ್ರರಿರುವಲ್ಲಿಯವರೆಗೂ ಸಹ ಭಾರತದ ಆಲೋಚನೆಗಳು ಜಗತ್ತಿನಲ್ಲಿ ಇರಬೇಕು ಅನ್ನುವಂತಹ ಚಿಂತನೆಯನ್ನು ನಡೆಸಿದಂತಹ ಸ್ವಾಮಿ ಶಿವಾನಂದರು, ಇವತ್ತಿಗೂ ಸಹ ನಮಗೆ ಬಹಳ ಹೆಮ್ಮೆ ಅಂತನ್ನಿಸುವಂತಹ ಜೈ ಹಿಂದ್ ಅನ್ನುವಂತಹ ಘೋಷಣೆಯನ್ನು ಕೊಡಬೇಕಾಗಿದ್ರೆ ಸಾಮಾನ್ಯನಾಗಿದ್ದಂತಹ ಸುಭಾಷನನ್ನು ಅಸಾಮಾನ್ಯ ನೇತಾಜಿ ಸುಭಾಷ್ ಚಂದ್ರ ಬೋಸರನ್ನಾಗಿ ಬದಲಿಸಿದಂತಹ ಸ್ವಾಮಿ ಬ್ರಹ್ಮಾನಂದರು, ಉದ್ಬೋಧನಾ ಮಾಸಪತ್ರಿಕೆಯ ಮೂಲಕ ಅನೇಕ ವಿಚಾರಗಳನ್ನು ಜನಮಾನಸದಲ್ಲಿ ತಲುಪಿಸಿದಂತಹ ತ್ರಿಗುಣಾತೀತನಂದರು, ಸೇವಾಹಿ ಪರಮೋಧರ್ಮ ಅನ್ನುವಂತಹ ಆಲೋಚನೆಯ ಮೂಲಕ ಸೇವೆ ಮತ್ತು ತ್ಯಾಗ ಇವೆರಡೂ ಸಹ ಒಂದೇ ನಾಣ್ಯದ 2 ಮುಖಗಳು ಅನ್ನುವಂತಹ ಆಲೋಚನೆಯನ್ನು ಕೊಟ್ಟಂತಹ ಸ್ವಾಮಿ ಸುಬೋಧಾನಂದರು, ಎವರ್ ಪರ್ಫೆಕ್ಟ್ ಸೋಲ್ ಅಂತ ಹೇಳಿಯೇ ತನ್ನ ಗುರುವಿನಿಂದ ಕರೆಸಿಕೊಂಡಂತಹ ಸ್ವಾಮಿ ಯೋಗಾನಂದರು, ದ ಗ್ರೇಟೆಸ್ಟ್ ಮಿರಾಕಲ್ ಆಫ್ ಶ್ರೀ ರಾಮಕೃಷ್ಣ ಪರಮಹಂಸ ಅನ್ನುವ ಆಲೋಚನೆಯನ್ನು ಜಗತ್ತಿಗೆ ಕೊಟ್ಟಂತಹ ಅದ್ಭುತಾನಂದರು, ಸೇವೆಗೆ ಇನ್ನೊಂದು ಹೆಸರಾಗಿರುವಂತಹ ಅಖಂಡಾನಂದರು, ಮಹಿಳಾ ಶಿಕ್ಷಣದ ಮೂಲಕ ಜಗತ್ತಿನಲ್ಲಿ ಭಾರತ ಅಂತ ಹೇಳಿದ್ರೆ ಅದು ಕೇವಲ ಹೆಣ್ಣನ್ನು ಅಡುಗೆ ಮನೆಗೆ ಸೀಮಿತಗೊಳಿಸುವಂತಹ ರಾಷ್ಟ್ರ ಅಲ್ಲ, ಇಲ್ಲಿಯೂ ಸಹ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದರ ಮೂಲಕ ಆಕೆಗೂ ಸಾಮಾಜಿಕವಾದಂತಹ ಬೆಲೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಆಲೋಚನೆಯನ್ನು ಮಾಡಿದಂತಹ ಸ್ವಾಮಿ ಪ್ರೇಮಾನಂದರು, ಕರ್ಮಯೋಗದ ಮೂಲಕ, ನಿಸ್ವಾರ್ಥ ಸೇವೆಯ ಮೂಲಕ, ನಿಸ್ವಾರ್ಥ ಕರ್ಮದ ಮೂಲಕ ಭಗವಂತನ ಪ್ರಾಪ್ತಿ ಬಹಳ ಸುಲಭವಾಗಿ ಆಗ್ತದೆ ಅನ್ನುವಂತಹ ಆಲೋಚನೆಯನ್ನು ಕೊಟ್ಟಂತಹ ಸ್ವಾಮಿ ಶಾರದಾನಂದರು, ರಾಮಕೃಷ್ಣ ಸೇವಾಶ್ರಮದ ಮೂಲಕ ಜಗದ್ಹಿತಾಯಚ ಅನ್ನುವಂತಹ ಆಲೋಚನೆಯನ್ನು ನೀಡಿದಂತಹ ಸ್ವಾಮಿ ನಿರಂಜನಾನಂದ, ಗುರುಪತ್ನಿಯ ಸೇವೆಯೇ ದೇವರ ಕೆಲಸ ಅನ್ನುವಂತಹ ಆಲೋಚನೆಯನ್ನು ಮಾಡಿದಂತಹ ಸ್ವಾಮಿ ಅದ್ವೈತಾನಂದ, ಜೊತೆಯಲ್ಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕಾವಿಯನ್ನು ಉಟ್ಟಂತಹ ಸಂತ, ಆತ ಕೇವಲ ಎಲ್ಲೋ ಒಂದು ಮರದ ಅಡಿಯಲ್ಲಿ ಕುಳಿತುಕೊಂಡು ಭಗವನ್ನಾಮ ಸ್ಮರಣೆಯನ್ನು ಮಾಡುವುದಕ್ಕೆ ಮಾತ್ರ ಸೀಮಿತನಲ್ಲ, ಕೇಸರಿ ಅನ್ನುವಂತಹದ್ದು ಯಾವ ರೀತಿಯಲ್ಲಿ ದೇವರನ್ನು ಹತ್ತಿರಕ್ಕೆ ಕರೆಸಿಕೊಳ್ಳುವುದಕ್ಕೆ ಒಂದು ಸಾಧನವೋ ಅದೇ ರೀತಿಯಲ್ಲಿ ದೇವರು ಬೇರೆಯಲ್ಲ, ದೇಶ ಬೇರೆಯಲ್ಲ, ಧರ್ಮ ಬೇರೆ ಅಲ್ಲ ಅನ್ನುವಂತಹ ಆಲೋಚನೆಯನ್ನು ಮಾಡಿ ಬಹುಶಃ ಹಿಂದೆಂದೂ ಆಗದೇ ಇರುವಂತಹ, ಮುಂದೆಂದೂ ಆಗದೇ ಇರುವಂತಹ ಇತಿಹಾಸವನ್ನು ನಿರ್ಮಿಸಿದಂತಹ ಸಿಡಿಲ ಸಂತ, ವೀರ ಸಂತ, ಕ್ರಾಂತಿ ಸಂತ ಸ್ವಾಮಿ ವಿವೇಕಾನಂದರು ಅನ್ನುವಂತಹ 16 ಮುತ್ತು ರತ್ನಗಳನ್ನು ಸಮಾಜಕ್ಕೆ ಕೊಡುವುದರ ಮೂಲಕ ಅನೇಕಾನೇಕ ಗೃಹಸ್ಥರನ್ನು ದೇವರ ಕಡೆಗೆ ತೆಗೆದುಕೊಂಡು ಹೋಗಿ ಬದುಕುವುದು ಹೇಗೆ ಅನ್ನುವಂತಹ ಆಲೋಚನೆಯನ್ನು ಕೊಟ್ಟಂತಹ ಸಮಾಜದ ಬದಲಾವಣೆಯ ಹರಿಕಾರ ಶ್ರೀರಾಮಕೃಷ್ಣ ಪರಮಹಂಸರ ಜನ್ಮ ಜಯಂತಿಯ ಹಾರ್ದಿಕ ಶುಭ ಕಾಮನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ರಾಮಕೃಷ್ಣರ ಬದುಕನ್ನು ಓದ್ತಾ ಹೋಗಬೇಕಾಗಿದ್ರೆ ಎಲ್ಲೂ ಸಹ ರಾಮಕೃಷ್ಣ ಪರಮಹಂಸರು ನಮ್ಮ ರೀತಿಯಲ್ಲಿ ಒಂದು ಚಂದ ಬಟ್ಟೆ ಹಾಕ್ಕೊಂಡು, ಪೌಡರ್ ಹಾಕ್ಕೊಂಡು, ನಾಮವನ್ನು ಹಾಕಿಕೊಂಡು ಎಲ್ಲೋ ಒಂದು ಕಡೆಯಲ್ಲಿ ನಾನು ಪ್ರವಚನವನ್ನು ಕೊಡುತ್ತೇನೆ ಅನ್ನುವಂತಹ ಆಲೋಚನೆಯನ್ನು ಮಾಡಿಕೊಂಡು ಉಪನ್ಯಾಸವನ್ನು ನೀಡಿದಂತಹ ವ್ಯಕ್ತಿಯಲ್ಲ. ಆದರೂ ಸಹ ತಮ್ಮ ಬದುಕನ್ನೇ ಆದರ್ಶವನ್ನಾಗಿ ಮಾಡಿಕೊಂಡವರು. ನಾವೊಂದು ಸತಿ ನಮ್ಮ ಮನೆಗಳ ಆಲೋಚನೆಯನ್ನು ಮಾಡಬೇಕು. ನಮ್ಮ ಮನೆಯಲ್ಲಿರುವಂತಹ ಯಾರೋ ಒಬ್ಬ ವ್ಯಕ್ತಿ ಮೃತನಾಗ್ತಾನೆ ಅಂತ ಆಲೋಚನೆ ಮಾಡಿದರೆ 13 ದಿವಸಗಳ ಕಾಲ ಆತನ ಕ್ರಿಯೆಯನ್ನು ಮಾಡುವ ನೆಪದಲ್ಲಿ ಅವನನ್ನು ನೆನಪು ಮಾಡಿಕೊಳ್ಳುವಂತಹ ಒಂದಷ್ಟು ಆಲೋಚನೆಗಳನ್ನು ನಾವು ನಮ್ಮ ಮನೆಗಳಲ್ಲಿ ಮಾಡ್ತೇವೆ. ವೈಕುಂಠ ಸಮಾರಾಧನೆಯ ದಿವಸ ಎಲ್ಲ ಆದ ನಂತರ
ಹಸುವಿನ ಬಾಲವನ್ನು ಹಿಡಿದುಕೊಂಡು ಸ್ವರ್ಗಕ್ಕೆ ಹೋಗು ಅನ್ನುವಂತಹ ಆಲೋಚನೆಯನ್ನು ಮಾಡಿಕೊಂಡು 13ನೇ ದಿವಸಕ್ಕೆ ಒಂದು ಕೆಲಸವನ್ನು ಮಾಡಿ ಮುಗಿಸಿದರೆ ಆ ತೀರಾ ಮನಸ್ಸಿನಲ್ಲಿ ಆ ನೋವೇನಿದೆ ಅದೆಲ್ಲವನ್ನೂ ಸಹ ಕಳ್ಕೊಂಡು ಬಿಡ್ತೇವೆ. ಮನೆಯವರು ಅಂತಾದರೆ 1-2 ತಿಂಗಳುಗಳ ಕಾಲ ಅವರನ್ನು ನೆನಪು ಮಾಡ್ಕೊಳ್ತೇವೆ. ಎಲ್ಲಾದರೂ ಶ್ರಾದ್ದ ಕರ್ಮಗಳನ್ನು ಮಾಡುವಂತಹ ಕಮ್ಯುನಿಟಿಯಲ್ಲಿ ನಾವಿದ್ದೇವೆ ಅಂತಾದರೆ 1 ವರ್ಷ 2 ವರ್ಷ ಆ ಬೇಸರ ಶ್ರಾದ್ದ ಕರ್ಮಗಳ ದಿವಸ ಇರ್ತದೆ. ಆ ನಂತರ ಶ್ರಾದ್ದ ಅನ್ನುವಂಥದ್ದು ಒಂದು ಆರ್ಟಿಫಿಷಿಯಲ್ ಪ್ರಾಸೆಸ್ ಆಗಿ ಹೋಗಿಬಿಡ್ತದೆ. ನಮ್ಮ ಮನೆಯ ತೊಟ್ಟಿಲಿನಲ್ಲಿ ಹುಟ್ಟಿದಂತಹ ನನ್ನಜ್ಜ ನನಗೆ ನೆನಪಿದ್ದಾರೆ. ನನ್ನ ಪಿಜ್ಜನ ಹೆಸರು ಕೇಳಿದರೆ ನಾನು ಅಪ್ಪನ ಹತ್ರ ಕೇಳಬೇಕು, ಮಹಾಲಯದಲ್ಲಿ 7 ತಲೆಮಾರಿಗೆ ನೀವು ನೀರನ್ನು ಬಿಡಬೇಕಾಗಿದ್ರೆ ಯಾರದ್ದೆಲ್ಲ ಹೆಸರು ಹೇಳ್ತೀರಿ ಅಂತ ನನಗೆ ಗೊತ್ತಿಲ್ಲ. ನಾನು ಯಾವ ತೊಟ್ಟಿಲಿನಿಂದ ಹೊರಗಡೆ ಬಂದಿದ್ದೇನೆ ಆ ತೊಟ್ಟಿಲಿನಲ್ಲಿ ಬೆಳೆದಂತಹ ನನ್ನ ಅಪ್ಪನ ಅಜ್ಜನ ಹೆಸರು ನನಗೆ ಗೊತ್ತಿಲ್ಲ. ಆದರೆ ರಾಮಕೃಷ್ಣ ಪರಮಹಂಸರು ಅಂತ ಹೇಳಿದರೆ ಆ ವ್ಯಕ್ತಿಯನ್ನು ನೋಡಲಿಲ್ಲ, ಆ ವ್ಯಕ್ತಿಯ ಜೊತೆಗೆ ಒಡನಾಟ ಇಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ದೂರದ ಕಲ್ಕತ್ತಾದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿಯನ್ನು ದೂರದ ಮೈಸೂರಿನಲ್ಲಿ, ದೂರದ ಕಾರ್ಕಳದ ಒಂದು ಸಣ್ಣ ಹಳ್ಳಿಯಲ್ಲಿರುವಂತಹ ನನಗೆ ಅವರ ಪರಿಚಯ ಇದೆ ಅಂತ ಹೇಳಿದರೆ ಅದಕ್ಕೆ ಕಾರಣವನ್ನು ನಾವು ಹುಡುಕ್ತಾ ಹೋದರೆ ನನ್ನಪ್ಪ, ನನ್ನಜ್ಜ, ನನ್ನ ಪಿಜ್ಜ ಎಲ್ಲರೂ ಬದುಕಿದ್ದು ಅವರವರ ಹೆಂಡತಿ ಮಕ್ಕಳಿಗಾಗಿ. ಆದರೆ ರಾಮಕೃಷ್ಣ ಪರಮಹಂಸರು ಬದುಕಿದ್ದು ಸಮಾಜಕ್ಕಾಗಿ. ಈ ಒಂದು ಬದುಕಿನ ಆಲೋಚನೆಯೇ ಸಾಕು ರಾಮಕೃಷ್ಣ ಪರಮಹಂಸರು ಯಾವ ರೀತಿಯಲ್ಲಿ ಬದುಕಿದ್ರು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ. ಹುಟ್ಟಬೇಕಾಗಿದ್ರೆ ನಮಗೆ ಯಾರಿಗೂ ಸಹ ಹೆಸರಿರುವುದಿಲ್ಲ, ಉಸಿರಿರ್ತದೆ. ಆದರೆ ಸಾಯಬೇಕಾಗಿದ್ರೆ ಉಸಿರು ನಿಂತು ಹೋಗ್ತದೆ, ಹೆಸರು ನಮ್ಮದು ನಿಮ್ಮದು ಆದರೆ ಒಂದು 13 ದಿವಸ ಚಲಾವಣೆಯಲ್ಲಿರ್ತದೆ, 14ನೇ ದಿವಸಕ್ಕೆ ಮರೆತು ಹೋಗ್ತದೆ. ಆದರೆ ರಾಮಕೃಷ್ಣ ಪರಮಹಂಸರು ಅನ್ನುವಂಥ ಹೆಸರು ಸೂರ್ಯ ಚಂದ್ರರಿರುವಲ್ಲಿಯವರೆಗೆ ಕೇವಲ ಭಾರತ ಅಲ್ಲ ಜಗತ್ತಿನಲ್ಲಿ ಚಲಾವಣೆಯಲ್ಲಿ ಇರ್ತದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಧರ್ಮ ಅನ್ನುವುದನ್ನು ಬಾಯಲ್ಲಿ ಹೇಳಲಿಲ್ಲ, ಉಪನ್ಯಾಸಗಳನ್ನು ಮಾಡಲಿಲ್ಲ. ಅದರ ಬದಲಾಗಿ ತಮ್ಮ ಬದುಕಿನ ಮೂಲಕ, ತಮ್ಮ ಆಚರಣೆಗಳ ಮೂಲಕ ಧರ್ಮ ಅಂತ ಹೇಳಿದರೆ ಏನು ಅನ್ನುವಂತಹ ವಿಚಾರಗಳನ್ನು ಕೊಟ್ಟೋದ್ರು. ಒಬ್ಬ ವ್ಯಕ್ತಿಗೆ ತಾನೇ ಮೌಲ್ಯವಾಗಿ ಬದುಕಬೇಕು ಅಂತ ಹೇಳಿದ್ರೆ ತುಂಬ ಶಕ್ತಿ ಬೇಕು. ಬಾಯಲ್ಲಿ ಹೇಳುವಂತಹದ್ದು ಸುಲಭ, ಆ ಮೌಲ್ಯ ಬೇಕು, ಜೀವನವನ್ನು ನಡೆಸ್ಕೊಂಡು ಹೋಗಬೇಕಾಗಿದ್ರೆ ಹಾಗಿರಬೇಕು, ಹೀಗಿರಬೇಕು, ಆದರ್ಶಗಳೆಲ್ಲವೂ ಸಹ ಬಾಯಲ್ಲಿ ಹೇಳುವಂತಹದ್ದು ಸುಲಭ. ಆದರೆ ಆಚರಣೆ ಮಾಡುವಂತಹದ್ದು ಬಹಳ ಕಷ್ಟ. ಬಾಯಿಯಲ್ಲಿ ಹೇಳಿ ಆಚರಣೆಯನ್ನು ಮಾಡಿ ಜಗತ್ತಿಗೆ ಆದರ್ಶವಾಗುವಂತಹ ಬೆರಳೆಣಿಕೆಯ ಮಂದಿಯಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಮೊದಲಿಗರು ಅಂತ ಹೇಳಿದರೆ ಅದು ಅತಿಶಯೋಕ್ತಿಯಲ್ಲ. ನಮಗೆಲ್ಲ ಒಂದು ಆಲೋಚನೆ ಬರಬಹುದು, ಧರ್ಮ ಧರ್ಮ ಧರ್ಮ. ಇವತ್ತು ತುಂಬ ಜಗಳ ಆಗ್ತಾ ಇರುವಂತಹ ಅಥವಾ ನಮ್ಮ ಸಮಾಜದಲ್ಲಿ ತುಂಬ ಚರ್ಚೆಗೆ ಒಳಗಾಗ್ತಾ ಇರುವಂತಹ ಒಂದು ಶಬ್ದ ಯಾವುದು ಅಂತ ಹೇಳಿದರೆ ಅದು ಧರ್ಮ. ಆದರೆ ಹಿರಿಯರೆಲ್ಲ ಹೇಳುತ್ತಾರೆ, ನಾವಿವತ್ತು ಯಾವುದನ್ನು ಧರ್ಮ ಅಂತ ಹೇಳುತ್ತೇವೆಯೋ ಅದು ಕೇವಲ ಮತಿಯಿಂದ ಬಂದದ್ದು, ಹಾಗಾಗಿ ಅದು ರಿಲಿಜಿಯನ್, ಅದು ಧರ್ಮ ಅಲ್ಲ. ಧರ್ಮ ಅನ್ನುವುದಕ್ಕೆ ರಾಮಕೃಷ್ಣ ಪರಮಹಂಸರ ಬದುಕೇ ಒಂದು ಉತ್ತರ. ಧರ್ಮ ಅಂತ ಹೇಳಿದರೆ ನಾವಿವತ್ತು ಏನಕ್ಕಾಗಿ ಕಿತ್ತಾಡ್ತಾ ಇದ್ದೇವೆ ಅದು ಧರ್ಮ ಅಲ್ಲ. ಧರ್ಮ ಈಸ್ ದ ವೇ ಆಫ್ ಲೈಫ್. ಒಬ್ಬ ವ್ಯಕ್ತಿ ಹೇಗೆ ಬದುಕಬೇಕು ಅನ್ನುವ ಆಲೋಚನೆಗಳನ್ನು ತಾನೂ ಬದುಕಿಕೊಂಡು, ತಾನೂ ಸುಖವಾಗಿದ್ದುಕೊಂಡು, ಎಲ್ಲರನ್ನ ಒಟ್ಟಾಗಿಸಿಕೊಂಡು ಅವರ ಜೊತೆಯಲ್ಲಿಯೂ ಸಹ ಸುಖವಾಗಿ ಸಂತೋಷವಾಗಿ ಬಾಳುವಂತಹದ್ದೇ ಧರ್ಮ ಅನ್ನುವಂತಹ ಆಲೋಚನೆಯನ್ನು ಕೊಟ್ಟವರು ಶ್ರೀರಾಮಕೃಷ್ಣ ಪರಮಹಂಸರು. ಸಂಸ್ಕೃತದಲ್ಲೊಂದು ಮಾತಿದೆ, ಧರ್ಮ ಅಂತ ಹೇಳಿದರೆ ಏನು ಅಂತ ಹೇಳಿಕೊಂಡು ಹುಡುಕ್ತಾ ಹೋಗಬೇಕಾಗಿದ್ರೆ ಒಂದು ಸುಂದರವಾದಂತಹ ಸುಭಾಷಿತ ಸಿಕ್ತು. ಸುಖಾರ್ಥಂ ಸರ್ವಭೂತಾನಾಂ ಮತಾಃ ಸರ್ವಾ ಪ್ರವೃತ್ತಯಃ ಸುಖಂ ನಾಸ್ತಿ ವಿನಾ ಧರ್ಮಂ ತಸ್ಮಾತ್ ಧರ್ಮ ಪರೋಭವ. ಧರ್ಮದ ವಿನ ಸುಖ ಇಲ್ಲ, ಸುಖದ ವಿನ ಧರ್ಮ ಇಲ್ಲ ಅಂತ. ಆದರೆ ಇಲ್ಲೂ ಸಹ ನಮ್ಗೆ ಜಿಜ್ಞಾಸೆ ಆಗ್ತದೆ, ಹಾಗಿದ್ರೆ ಸುಖ ಅಂತ ಹೇಳಿದರೆ ಏನು? ಬಹುಶಃ ಇವತ್ತು ನಮ್ಮ ಜನ್ರೇಷನ್ನಿಗೆ ಸುಖ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ರಾತ್ರಿ ಮಲಗಬೇಕಾಗಿದ್ರೆ ತುಂಬ ಸೆಕೆ ಇದ್ದರೆ ರೂಮ್ ಒಳಗಡೆ ಒಂದು AC ಇರಬೇಕು, ಅಪ್ಪ ಅಮ್ಮನಿಗೆ ವೈಟ್ ಕಾಲರ್ ಜಾಬ್ ಇದೆ ಅಂತಾದರೆ ಕುರ್ಲಾನ್ ಬೆಡ್ ಇರಬೇಕು. ಅದು ಹೇಗೆ ಅಂತ ಹೇಳಿದರೆ ಮಲಗಿದ ಕೂಡಲೇ ಸ್ಪಂಜ್ ಒಳಗಡೆ ಹೋಗಿ ನಿದ್ದೆ ಬಂದು ಬಿಡಬೇಕು. ಅಂತಹ ಒಂದೆಲ್ಲ ಫೆಸಿಲಿಟಿ ಇತ್ತು ಅಂತಾದರೆ ಸುಖ ಅಂಥೇಳಿ ನಾವು ಹೇಳುತ್ತೇವೆ. ಆದರೆ ಸುಖ ಅಂತ ಹೇಳಿದರೆ ಇದಲ್ಲ, ಧರ್ಮ ಅಂತ ಹೇಳಿದರೆ ಇದಲ್ಲ. ಸುಖ ಹೇಗಿರಬೇಕು ಅಂತ ಹೇಳಿದರೆ, ಆಲೋಚನೆ ಮಾಡಿ, ನಮ್ಮ ಸುತ್ತಮುತ್ತ ಇರುವಂತಹ ಎಷ್ಟೋ ಜನರು ಇವತ್ತಿನ ಈ ಸೋ ಕಾಲ್ಡ್ ಸುಖವನ್ನು ಅನುಭವಿಸ್ತಾ ಇದ್ದಾರೆ. ಆರಂಕಿ ಸಂಬಳ ಇದೆ, ಕೋಟಿಗಟ್ಟಲೆ ದುಡ್ಡನ್ನು ಎಣಿಸ್ತಾರೆ, ಬೇಕಾದಂತಹ ಎಲ್ಲವನ್ನ ಕೊಂಡುಕೊಳ್ಳುವಂತಹ ಸಾಮರ್ಥ್ಯ ಇದೆ,
ಆದರೆ ರೂಮ್ ಒಳಗಡೆ ಹೋಗಿ AC-ಯನ್ನು 18 ಡಿಗ್ರಿಯಲ್ಲೇ ಇಟ್ಟರು, ಕುರ್ಲಾನ್ ಬೆಡ್ಡನ್ನೇ ಹಾಕಿದ್ರು, ಕಣ್ಣು ಮುಚ್ಚುವಾಗ ನಿದ್ದೆ ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬದುಕು ಇಟ್ ಈಸ್ ದ ವೇ ಆಫ್ ಲೈಫ್ ಅಂತ ಏನು ಹೇಳಿದ್ದಾರೆ, ಆ ಧಾರ್ಮಿಕ ಪ್ರವೃತ್ತಿಯಿಂದ ಡಿವಿಯೇಟ್ ಆಗಿದೆ. ಹಾಗಾಗಿ ನೆಮ್ಮದಿ ಸುಖ ಅನ್ನುವಂತಹದ್ದಿಲ್ಲ. ಧರ್ಮದ ಬದುಕು ಹೇಗಿರಬೇಕು ಅಂತ ಹೇಳಿದ್ರೆ, ನಮ್ಮ ಜೊತೆಯಲ್ಲಿ ಇರುವಂತಹ ಅಪ್ಪ ಅಮ್ಮ ಬೆಳಗ್ಗೆ ಗದ್ದೆಗೆ ಹೋಗಿ ತೋಟಕ್ಕೆ ಹೋಗಿ ಸಾಯಂಕಾಲ 300 ರೂಪಾಯಿ ಹಿಡ್ಕೊಂಡು ಬಂದರೂ ಸಾಕು, ತಿನ್ನಲಿಕ್ಕೆ ಸ್ವಿಗ್ಗಿ ಝೊಮ್ಯಾಟೋದ ಆರ್ಡರ್ ಬೇಕು ಅಂತಿಲ್ಲ, ಪಲಾವ್ ಮಂಚೂರಿಯನ್ಗಳು ಬೇಕು ಅಂತಿಲ್ಲ, ಸಿಕ್ಕಿದಂತಹ ಗಂಜಿ ಊಟ ಇದ್ದರೂ ಸಾಕು. ಬದುಕಿನಲ್ಲಿ ಧರ್ಮವನ್ನು ಅಳವಡಿಸಿಕೊಂಡು, ಮೌಲ್ಯಗಳನ್ನು ಅಳವಡಿಸಿಕೊಂಡು, ಜಗತ್ತಿನ ಜನರಿಗೆ ಬೇಕಾಗುವ ಹಾಗೆ ದೇವರ ಹತ್ತಿರ ಹೋಗಬೇಕು ಅನ್ನುವಂತಹ ಆಲೋಚನೆಯಿಂದ ಏನಾದರೂ ನಾವು ಬದುಕ್ತೇವೆ ಅಂತಾದರೆ, ನಮ್ಮ ಕೈಯಲ್ಲಿ 1 ರೂಪಾಯಿ ಇದ್ದರೂ ಸಹ, ಸಂತೆಯಲ್ಲೇ ಮಲಗಿದರೂ ಸಹ ನಿಶ್ಚಿಂತೆಯಿಂದ ಏನಾದರೂ ಮಲಗ್ತೇವೆ ಅಂತಾದರೆ, ಕಣ್ಣು ಮುಚ್ಚಿದ ಕೂಡಲೇ ನಿದ್ದೆ ಬರ್ತದೆ ಅಂತಾದರೆ ಅದನ್ನೇ ಸುಖ ಅಂತ ಹೇಳ್ತಾರೆ. ಆ ಸುಖ ಸಿಗಬೇಕು ಅಂತಾದರೆ ಬದುಕಿಗೆ ಬೇಕಾಗಿರುವಂತಹದ್ದು ಮತಿಯಿಂದ ಬಂದಂತಹ ಮತವಲ್ಲ, ತಾವು ಹೇಗೆ ಬಾಳಬೇಕು ಅನ್ನುವಂತಹ ಆಲೋಚನೆಯನ್ನು ಕೊಟ್ಟಂತಹ ಧರ್ಮ. ಸೊ ಪರಮಹಂಸರು ಹೇಳಿದಂತಹ ಎಲ್ಲ ಆಲೋಚನೆಗಳು ಸಹ ಬದುಕುವುದನ್ನು ಹೇಗೆ ಸುಂದರವಾಗಿ ಬದುಕಬೇಕು ಅನ್ನುವಂತಹ ಆಲೋಚನೆಗಳು. ರಾಮಕೃಷ್ಣ ಪರಮಹಂಸರು ಒಂದಷ್ಟು ಆಲೋಚನೆಗಳನ್ನು ಕೊಡುವುದರ ಮೂಲಕ ಬದುಕು ಹೇಗಿರಬೇಕು ಅಂತ ಹೇಳುತ್ತಾರೆ. ಕೊಡುವಂತಹ ಮೊದಲ ಆಲೋಚನೆ ಏನು ಅಂತ ಹೇಳಿದ್ರೆ, ಮನುಷ್ಯ ಸತ್ಯವಂತನಾಗಿರಬೇಕು ಅಂತ. ನಾವೆಲ್ಲರಿಂದಲೂ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ. ಮನುಷ್ಯ ಸತ್ಯವಂತನಾಗಿರಬೇಕು, ಹೆಂಡತಿ ಸತ್ಯವಂತನಾಗಿರಬೇಕು, ಗಂಡ ಸತ್ಯವಂತನಾಗಿರಬೇಕು, ಮಕ್ಕಳು ಸತ್ಯವಂತರಾಗಿರಬೇಕು, ಎಲ್ಲವೂ ಸರಿ. ಆದರೆ ನಾವೇನು ಆಲೋಚನೆ ಮಾಡ್ತೇವೆ ಅಂತ ಹೇಳಿದ್ರೆ, ಸತ್ಯವಂತನಾಗಿರಬೇಕು ಅಂತ ಈ ಥರ ತೋರಿಸ್ತೇವೆ. ಆದರೆ ಆ ಥರ ತೋರಿಸಬೇಕಾಗಿದ್ದರೆ ಒಂದು ಬೆರಳು ನೀನು ಸತ್ಯವಂತನಾಗಿರಬೇಕು ಅಂತ ಹೇಳುತ್ತದೆ, ಅದರ ಜೊತೆಯಲ್ಲಿಯೇ ಮತ್ತು 3-4 ಬೆರಳುಗಳು ನೀನೂ ಸತ್ಯವಂತನಾಗಿರಬೇಕು ಅನ್ನುವಂತಹ ಆಲೋಚನೆಯನ್ನೂ ಸಹ ಹೇಳುತ್ತದೆ. ಇವತ್ತು ನಾವು ಮರೀತಾ ಇದ್ದೇವೆ, ಇನ್ನೊಬ್ಬರಿಗೆ ಸತ್ಯನಿಷ್ಠೆ 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 ಅಂತ ಹೇಳುತ್ತಾ ಇದ್ದೇವೆ, ಆದರೆ ನಾವು ಅದನ್ನು ಮರೆತು ಬಿಡುತ್ತೇವೆ. ರಾಮಕೃಷ್ಣ ಪರಮಹಂಸರು ಒಂದು ಸುಂದರವಾದ ಕಥೆಯ ಮೂಲಕ ಮನುಷ್ಯ ಯಾಕೆ ಸತ್ಯನಿಷ್ಠನಾಗಿರಬೇಕು ಮತ್ತು ಸತ್ಯನಿಷ್ಠನಾಗಿದ್ದಾಗ ಯಾವ ರೀತಿಯಲ್ಲಿ ದೇವರು ಅವನ ಕೈಯನ್ನು ಹಿಡಿತಾರೆ ಅನ್ನುವುದನ್ನು ಹೇಳುತ್ತಾರೆ. ಒಂದೂರಿನಲ್ಲಿ ಒಬ್ಬ ನೇಯ್ಗೆ ಮಾಡುವವನಿದ್ದಂತೆ. ಆತನಿಗೆ ಬಟ್ಟೆ ಮಾಡುವಂತಹದ್ದೇ ಕೆಲಸ. ಆದರೆ ಬಟ್ಟೆ ನೇಯಬೇಕಾಗಿದ್ದರೆ, ಜೀವನ ಹೋಗಬೇಕು ಅಂತಾದರೆ ನಿರಂತರವಾಗಿ ಬಟ್ಟೆಯನ್ನು ನೇಯಬೇಕು. ಅದಕ್ಕಾಗಿ ಬೆಳಗ್ಗೆ ಒಂದಷ್ಟು ಹೊತ್ತು ಪೂಜೆಗೆ, ಮಧ್ಯಾಹ್ನ ಒಂದಷ್ಟು ಹೊತ್ತು ಪೂಜೆಗೆ, ರಾತ್ರಿ ಒಂದಷ್ಟು ಹೊತ್ತು ಪೂಜೆಗೆ ಅಂಥೇಳಿ ಸಪರೇಟಾಗಿ ದೇವರಿಗೆ ಅಂತ ಆತನಿಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಅವನೇನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಕಾಯಕವೇ ಕೈಲಾಸ ಅನ್ನುವಂತಹ ಆಲೋಚನೆಯನ್ನು ಮಾಡ್ತಾ ಇದ್ದ. ನೇಯ್ಗೆ ಮಾಡಬೇಕಾಗಿದ್ದರೆ ದೇವರ ಧ್ಯಾನದಲ್ಲಿ ತಲ್ಲೀನನಾಗ್ತಾ ಇದ್ದ. ಎಷ್ಟು ತಲ್ಲೀನನಾಗ್ತಾ ಇದ್ದ ಅಂತ ಹೇಳಿದ್ರೆ, ಮಾಡ್ತಾ ಇದ್ದಂತಹ ಕೆಲಸ ಆಟೋಮ್ಯಾಟಿಕ್ ಆಗಿ ಸಾಕ್ತಾ ಇತ್ತು. ಹೃದಯದಲ್ಲಿ, ಮನಸ್ಸಿನಲ್ಲಿ ದೈವಿಕವಾದಂತಹ ಆಲೋಚನೆಗಳು, ಚಿಂತನೆಗಳೆಲ್ಲ ನಡೀತಾ ಎಷ್ಟು ಅದ್ಭುತ ಅಂತ ಹೇಳಿದ್ರೆ, ಆತನ ರಾಮನಾಮ ಧ್ಯಾನದ ಕಾರಣದಿಂದಲೋ ಏನೋ ಆತನೇ ನೇಯ್ತಾ ಇದ್ದಂತಹ ಬಟ್ಟೆಗಳು ತುಂಬ ಸಮರ್ಥವಾಗಿ, ಸದೃಢವಾಗಿ, ಸುಂದರವಾಗಿ ಇರ್ತಾ ಇತ್ತಂತೆ ಉಳಿದ ಊರಿನಲ್ಲಿದ್ದಂತಹ ಅಷ್ಟೂ ಜನ ನೇಯ್ಗೆಗಳ ನಡುವೆ. ಅವನ ಹತ್ರ ಯಾರಾದರೂ ಬಂದು ಬಟ್ಟೆಗೆ ಎಷ್ಟು ಅಂತ ಕೇಳಬೇಕಾಗಿದ್ರೆ ಅವನು ಹೇಳ್ತಾ ಇದ್ದಂತೆ, ಭಗವಂತನ ಇಚ್ಛೆ, ನನ್ನಿಚ್ಛೆ ಏನೂ ಇಲ್ಲ, ಭಗವಂತನ ಇಚ್ಛೆಯಿಂದ ನಾನು ನೇಯ್ದಂತಹ ಬಟ್ಟೆಗೆ, ಆ ಬಟ್ಟೆಯ ನೂಲಿಗೆ 1 ರೂಪಾಯಿ ಬೆಲೆ. ಅದನ್ನು ನಾನು ಮಾಡ್ತೇನಲ್ವಾ, ನೇಯ್ತೇನಲ್ವಾ, ನನಗೊಂದು ಸ್ವಲ್ಪ ಕಷ್ಟ ಆಗ್ತದೆ, ಹಾಗಾಗಿ ನಾನು ನೇಯ್ದದ್ದಕ್ಕಾಗಿ ನನಗೆ ಕೂಲಿ ಅಂಥೇಳಿ 4 ಆಣೆ, ಇಷ್ಟೇ ಸಾಕ, ನಾನು ಹೊಟ್ಟೆ ಬಟ್ಟೆ ಎಲ್ಲ ಮಾಡ್ಕೊಳ್ಬೇಕು, ಹಾಗಾಗಿ ನನಗೂ ಒಂದಷ್ಟು ಲಾಭ ಬರಬೇಕು, ಸೊ ಲಾಭಕ್ಕಾಗಿ 2 ಆಣೆ. ಹಾಗಾಗಿ ಈ ನಾನೇನು ಬಟ್ಟೆ ಮಾರ್ತೇನೆ ಆ ಬಟ್ಟೆಗೆ ರಾಮನ ಇಚ್ಛೆಯಿಂದ ಇರುವಂತಹ ಬೆಲೆ 1 ರೂಪಾಯಿ 6 ಆಣೆ, ಅಷ್ಟನ್ನು ಕೊಟ್ಟು ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ, ಇದು ರಾಮನಿಚ್ಛೆ ಅಂತ ಹೇಳ್ತಾ ಇದ್ದಂತೆ. ಈತನ ಸತ್ಯನಿಷ್ಠೆಯಿಂದ ಪುನೀತರಾಗಿ, ಸಂಪ್ರೀತರಾಗಿ ಜನ ಎಲ್ಲ ಇವನ ಹತ್ರವೇ ಬಟ್ಟೆ ತಗೊಂಡು ಹೋಗ್ತಾ ಇದ್ರಂತೆ. ಇದೇ ರೀತಿ ಒಂದಷ್ಟು ವರ್ಷಗಳು ನಡೆದ ನಂತರ ದರೋಡೆಕೋರರಿಗೆ ಒಂದು ಸರ್ತಿ ಅನ್ನಿಸ್ತದಂತೆ, ಇವನನ್ನು ಇಟ್ಕೊಂಡು ಏನಾದರೂ ಒಂದು ಮಾಡಬಹುದು ಅಂತ. ಒಂದು ದಿವಸ ರಾತ್ರಿ ಈ ನೇಯ್ಗೆ ಅವನಿಗೆ ಬಟ್ಟೆ ನೇಯಬೇಕಾಗಿದ್ರೆ ರಾಮನಾಮವನ್ನು ಧ್ಯಾನಿಸ್ತಾ ಇದ್ದರೂ ಸಹ ಏನೋ ಒಂದು ಸ್ವಲ್ಪ ಕಸಿವಿಸಿ ಉಂಟಾಗ್ತದೆ, ಬಟ್ಟೆ ನೇಯಲಿಕ್ಕಾಗಲಿಲ್ಲ. ಹೊರಗಡೆ ಜಗಲಿಯಲ್ಲಿ ಕೂತ್ಕೊಂಡು ಗುಡುಗುಡಿ ಸೇತ್ತಾ ರಾಮಧ್ಯಾನವನ್ನು ಮಾಡ್ತಾ ಇರಬೇಕಾಗಿದ್ರೆ ಬೀದಿಯಲ್ಲಿ ಬಂದಂತಹ ದರೋಡೆಕೋರರು ಇವನ ಹತ್ರ ಹೇಳ್ತಾರಂತೆ, ನಮ್ಮ ಜೊತೆ ನಡಿ ಅಂತ. ದರೋಡೆಕೋರರು ಅವ್ರಿಗೆ ಬರಲಿಕ್ಕಾಗೋದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಇವನು ಸಹ ರಾಮನಿಚ್ಛೆಯಂತೆ ದರೋಡೆಕೋರರು ಕಾಯ್ತಾ ಇದ್ದಾರೆ, ಎಸ್ ನಾನು ಇವ್ರ ಜೊತೆ ಹೋಗ್ತೇನೆ ಅಂತ ಹೇಳ್ಕೊಂಡು ಹೋದ.
ದರೋಡೆಕೋರರು ಅಂತ ಗೊತ್ತಿದೆ, ಸರಿ ಒಂದು ಮನೆ ಒಳಗಡೆ ಹೋಗ್ತಾರೆ, ಲೂಟಿ ಮಾಡ್ತಾರೆ, ರಾಮನಿಚ್ಛೆ ಅಂತ ಹೇಳ್ಕೊಂಡಿದ್ದು ಬಿಡ್ತಾನೆ. ಆ ದರೋಡೆಕೋರರು ಲೂಟಿ ಮಾಡಿದಂತಹ ಎಲ್ಲ ದುಡ್ಡು, ಚಿನ್ನ, ಬಟ್ಟೆ ಎಲ್ಲವನ್ನ ಈ ನೇಗೆಯವನ ಹೆಗಲಿನ ಮೇಲೆ ಇಟ್ಟುಕೊಂಡು ನಡಿ ಅಂತ ಹೇಳ್ತಾರೆ. ಸರಿ, ರಾಮನಿಚ್ಛೆ ಅಂತ ಹೇಳ್ಕೊಂಡು ಅವನು ಬರ್ತಾನೆ. ಪೊಲೀಸರು ಬರ್ತಾರೆ, ದರೋಡೆಕೋರರು ಪ್ಲಾನ್ ಮಾಡ್ತಾರಂತೆ, ಒಂದು ವೇಳೆ ಪೊಲೀಸರು ಅದೇ ರಾಮನಿಚ್ಛೆಯಿಂದ ಇವನನ್ನೇನಾದರೂ ಬಿಟ್ಟರೆ ಮತ್ತಿವನನ್ನು ಹಿಡಿದು ನಾವು ದರೋಡೆ ಮಾಡಿದಂತಹ ಬಟ್ಟೆ, ಬರೆ, ವಸ್ತ್ರ ಎಲ್ಲವನ್ನೂ ಸಹ ತಗೊಂಡು ಹೋಗ್ಬೋದು. ಆದರೆ ಒಂದು ವೇಳೆ ಪೊಲೀಸರು ಹಿಡಿದು ಬಿಟ್ಟರೆ ನಾವು ಸಿಕ್ಕಿ ಬೀಳುತ್ತೇವೆ. ಇಷ್ಟು ದಿವಸಗಳ ಕಾಲ ಲೂಟಿ ಹೊಡೆದದೆಲ್ಲವನ್ನೂ ಸಹ ಪೊಲೀಸರು ತಗೊಂಡು ಹೋಗ್ತಾರೆ. ಸೊ ಇವನನ್ನು ಇಲ್ಲೇ ಬಿಟ್ಟು ನಾವು ಎಸ್ಕೇಪ್ ಆಗುವ ಅಂತ ಹೇಳ್ಕೊಂಡು ದರೋಡೆಕೋರರು ಎಸ್ಕೇಪ್ ಆಗ್ತಾರೆ. ಪೊಲೀಸರು ಬಂದು ಈ ನೇಗಿಯವನನ್ನು ಹಿಡಿತಾರೆ. ಕೇಳಬೇಕಾಗಿದ್ರೆ ಹೇಳ್ತಾರೆ ರಾಮನಿಚ್ಛೆ ಅಂತ. ಮಾರನೇ ದಿವಸ ಅವರನ್ನು ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ಊರಿನವರಿಗೆಲ್ಲ ವಿಷಯ ಗೊತ್ತಾಗ್ತದೆ. ಊರಿನವ್ರಿಗೆ ಗೊತ್ತಾಗ್ತದಂತೆ ಇದು ಏನೋ ಒಂದು ಇರಬೇಕು, ಇವನು ಕಳ್ಳತನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಊರಿನ ಎಲ್ಲ ಹಿರಿಯರು ಬಂದು ಜಡ್ಜ್ ಹತ್ರ ಹೇಳ್ತಾರಂತೆ, ಇಲ್ಲೇನೋ ಇದೆ ಅವನ ಹತ್ರ ಕೇಳಿ ಅಂತ. ಕೇಳ್ತಾರಂತೆ. ಊರಿನವರೆಲ್ಲ ನಿನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನೀನು ಕಳ್ಳ ಅಲ್ಲ, ಖದೀಮ ಅಲ್ಲ ಅಂತ. ಹಾಗಿದ್ರೆ ಏನಿದ್ರ ಹಿಂದಿನ ಮರ್ಮ ಅಂತ ಕೇಳಬೇಕಾಗಿದ್ರೆ ಅವನು ಹೇಳ್ತಾನಂತೆ, ರಾಮನಿಚ್ಛೆ ನನಗೆ ರಾತ್ರಿ ಕೆಲಸ ಮಾಡ್ಲಿಕ್ಕಾಗಲಿಲ್ಲ, ರಾಮನಿಚ್ಛೆ ನಾನು ಗುಡುಗುಡಿ ಸೆತ್ತ ಚಾವಡಿಯಲ್ಲಿ ಕುತ್ಕೊಂಡಿದ್ದೆ, ರಾಮನಿಚ್ಛೆ ದರೋಡೆಕೋರರು ಬಂದರು, ರಾಮನಿಚ್ಛೆ ದರೋಡೆಕೋರರು ಸಂಪತ್ತನ್ನು ಹೆಗಲ ಮೇಲೆ ಇರಿಸಿಕೊಂಡ್ರು, ರಾಮನಿಚ್ಛೆ ಪೊಲೀಸರು ಬಂದರು, ರಾಮನಿಚ್ಛೆ ನಿಮ್ಮ ಎದುರುಗಡೆಯಲ್ಲಿ ನಾನು ಬಂದು ನಿಂತಿದ್ದೇನೆ ಅಂತ ಸತ್ಯವನ್ನೇ ಹೇಳ್ತಾನೆ. ಜಡ್ಜಿಗೆ ಅನ್ನಿಸಿತಂತೆ, ಹಾಗಿದ್ದರೆ ರಾಮನಿಚ್ಛೆಯಾಗಿದೆ, ಇವನನ್ನು ರಿಲೀಸ್ ಮಾಡುವ ಅಂತ. ಸೊ ಸತ್ಯಕ್ಕೆ ಇರುವಂತಹ ಬೆಲೆ, ಪ್ರಾಮಾಣಿಕತೆಗೆ ಇರುವಂತಹ ಬೆಲೆ ಇದು. ಆದರೆ ನಾವು ಏನೋ ಒಂದು ತಪ್ಪು ಮಾಡ್ತೇವೆ. ತಪ್ಪು ಮಾಡಿದಾಗ ಕ್ಷಮೆಯನ್ನು ಕೇಳಿ ದೊಡ್ಡವರಾಗುವಂತಹ ಮನಸ್ಸು ದೊಡ್ಡವರಿಗೂ ಸಹ ಇವತ್ತಿಲ್ಲ. ತಪ್ಪನ್ನು ಮಾಡ್ತೇವೆ, ತಪ್ಪನ್ನು ಮಾಡಿದ ನಂತರ ಎದುರುಗಡೆ ಇರುವಂತಹ ಇನ್ಯಾರೋ ಒಬ್ಬ ಕ್ಷಮೆ ಕೇಳಬೇಕು ಅನ್ನುವಂತಹ ಆಲೋಚನೆಯನ್ನು ಮಾಡ್ತೇವೆ. ರಾಮನಿಚ್ಛೆ ನಮಗೆ ಯಾವತ್ತೂ ರಾಮ ಸಿಗೋದಿಲ್ಲ. ತಪ್ಪನ್ನು ಮಾಡಿದಾಗ ಅದನ್ನು ಒಪ್ಪಿಕೊಂಡು ದೊಡ್ಡವರಾದಾಗ ಅದೇ ರಾಮನಿಚ್ಛೆಯಂತೆ ನಾವು ಸಹ ರಾಮತ್ವಕ್ಕೆ ಏರಲಿಕ್ಕೆ ಸಾಧ್ಯ ಇದೆ. ರಾಮಕೃಷ್ಣ ಪರಮಹಂಸರು ಹೇಳಿದ್ದು ಅದೇ, ನೀವು ಸತ್ಯವಂತರಾಗಿ, ನೀವು ಪ್ರಾಮಾಣಿಕರಾಗಿ ದೇವರನ್ನು ಎಲ್ಲೆಲ್ಲೋ ಹುಡುಕ್ಲಿಕ್ಕೆ ಹೋಗಬೇಡಿ, ನಿಮ್ಮ ಒಳಗಡೆ ಇರುವಂತಹ ದೇವರನ್ನು ಕಾಣಿ, ನಿಮ್ಮ ಒಳಗಡೆ ಇರುವಂತಹ ದೇವರನ್ನು ಸಂಪ್ರೀತಗೊಳಿಸಿ, ನಿಮ್ಮ ಒಳಗಡೆ ಇರುವಂತಹ ದೇವರನ್ನು ನೀವು ಮೆಚ್ಚಿಸ್ತೀರಿ ಅಂತಾದರೆ ಬೇರೆಲ್ಲೂ ನೀವು ದೇವರನ್ನು ಕಾಣಬೇಕು ಅಂಥೇಳಿ ಇಲ್ಲ ಅಂತ. ಅಂತಹ ಶ್ರೇಷ್ಠವಾದಂತಹ ಒಂದು ಆಲೋಚನೆ. ಸಮಾಜಕ್ಕಾಗಿ ನಿಮ್ಮಿಂದ ಆದಂತಹ ಸಹಾಯವನ್ನು ಮಾಡಿ ಅನ್ನುವಂತಹ ಆಲೋಚನೆಯನ್ನು ರಾಮಕೃಷ್ಣ ಪರಮಹಂಸರು ಕೊಡ್ತಾರೆ. ಇವತ್ತು ನಾವು ಸಹಾಯ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಹಿಂದಿನ ಕಾಲದ ರೀತಿಯಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ಆ ಥರದ್ದೇನು ಫಿನಾನ್ಷಿಯಲ್ ಕ್ರೈಸಿಸ್ ಅನ್ನುವಂತಹದ್ದು ಇರುವುದಿಲ್ಲ. ಕೇಳಿದಾಗ ಕೊಡುವಂತಹ ಆಲೋಚನೆಗಳೆಲ್ಲವೂ ಸಹ ಇರುತ್ತೆ. ಆದರೆ ನಮ್ಮ ಸಹಾಯ ಹೇಗಿರ್ತದೆ? ಹಿರಿಯರು ಹೇಳ್ತಾರೆ, ಬಲಕೈಯಲ್ಲಿ ಕೊಟ್ಟದ್ದು ಎಡಕೈಗೆ ಗೊತ್ತಾಗಬಾರದು ಅನ್ನುವಂತಹ ಸಹಾಯ. ಆದರೆ ಮೊನ್ನೆ ಒಬ್ಬ ಹಿರಿಯರು ಹೇಳಿದಂತಹ ಒಂದು ಕಥೆಯನ್ನು ನಾನು ಕೇಳಿದೆ. ಒಬ್ಬ ಬಹಳ ದುಡ್ಡಿರುವಂತಹ ವ್ಯಕ್ತಿ ಒಂದು ದೇವಸ್ಥಾನಕ್ಕೆ ಫ್ಯಾನನ್ನು ಡೊನೇಟ್ ಮಾಡ್ತಾನಂತೆ. ಆ ಫ್ಯಾನ್ನಲ್ಲಿ ನಮಗೆಲ್ಲ ಒಂದು ಟ್ರೆಂಡ್ ಇದೆ ಅಲ್ವಾ, ನಾವು ಸಹಾಯ ಮಾಡಿದ್ವಿ ಅಂತಾದರೆ ದೊಡ್ಡದಾಗಿ ಹೆಸರು ಬರೆಸ್ಕೊಳ್ಬೇಕು. ಏನಾದರೂ ನಾನೊಂದು ಫ್ಯಾನ್ ಕೊಟ್ಟೆ ಅಂತಾದರೆ ಇಟ್ ಈಸ್ ಡೊನೇಟೆಡ್ ಬೈ ಅಕ್ಷಯ ಗೋಖಲೆ ಕಾರ್ಕಳ ಅಂತ ಬರೆಸ್ಕೊಳ್ಬೇಕು. ಸೊ ಯಾರೆಲ್ಲ ಫ್ಯಾನ್ ಅಡಿಯಲ್ಲಿ ಕುತ್ಕೊಳ್ತಾರೆ ಅವರೆಲ್ಲ ಫ್ಯಾನ್ ನೋಡಬೇಕಾಗಿದ್ರೆ ಇವಳು ಯಾರೋ ದೊಡ್ಡ ಜನ ಇರಬೇಕು, ಫ್ಯಾನ್ ಕೊಟ್ಟಿದ್ದಾಳೆ ಅಂಥೇಳಿ ಆಲೋಚನೆ ಮಾಡಬೇಕು, ಎಲ್ಲರೂ ನಮ್ಮನ್ನು ಪ್ರೈಸ್ ಮಾಡಬೇಕು ಅನ್ನುವಂಥ ಒಂದು ಬುದ್ಧಿ ಇರುತ್ತೆ. ಸೊ ಆ ವ್ಯಕ್ತಿಗೂ ಅದೇ ಥರ ಇತ್ತು. ಫ್ಯಾನಲ್ಲಿ ಹೆಸರು ಬರೆದುಕೊಂಡು ಆ ದೇವಸ್ಥಾನಕ್ಕೆ ಆತ ಡೊನೇಟ್ ಮಾಡಿದ್ನಾಯಿತು. ಡೊನೇಟ್ ಮಾಡಿದ ನಂತರ ರಾತ್ರಿ ಒಂದು ಇವೆಂಟ್ ಇತ್ತು, ಆತನು ಹೋಗಿ ಕೂತ್ಕೊಳ್ತಾನೆ. ತುಂಬ ಸೆಖೆ ಆಗ್ತಾ ಇತ್ತು. ಯಾರೋ ಒಬ್ಬ ವ್ಯಕ್ತಿ ಹೋಗಿ ಫ್ಯಾನ್ ಸ್ವಿಚ್ಚನ್ನು ಆನ್ ಮಾಡ್ತಾನಂತೆ. ಸ್ವಿಚ್ ಆನ್ ಮಾಡಬೇಕಾಗಿದ್ರೆ ಫ್ಯಾನ್ ತಿರುಗ್ತದೆ, ಫ್ಯಾನ್ ತಿರುಗಬೇಕಾಗಿದ್ರೆ ಹೆಸರು ಕಾಣಿಸೋದೇ ಇಲ್ಲ. ಈ ವ್ಯಕ್ತಿ ಫ್ಯಾನ್ ನೋಡ್ತಾನೆ, ಫ್ಯಾನ್ ತಿರುಗ್ತಾ ಇದೆ, ಇವನ ಹೆಸರು ಕಾಣಿಸ್ತಾ ಇಲ್ಲ, ಹೋಗಿ ಆಫ್ ಮಾಡ್ತಾನೆ. ಸೆಕೆ ಆಗ್ತಾ ಇದೆ ಅಂತ ಇನ್ನೊಬ್ರು ಯಾರೋ ಬಂದರು, ಫ್ಯಾನ್ ಆನ್ ಮಾಡಿದ್ರು, ಹೆಸರು ಮತ್ತೆ ಕಾಣಿಸ್ತಾ ಇಲ್ಲ, ಆಫ್ ಮಾಡಿದ್ರು. ಸೊ ಹೀಗೆ ಒಂದು 4-5 ಸರ್ತಿ ಆಗಬೇಕಾಗಿದ್ರೆ ಯಾರೋ ಒಬ್ಬರು ಫ್ಯಾನ್ ಆನ್ ಮಾಡಿರ್ತಾರೆ, ಇವನು ಪ್ರತಿ ಸರ್ತಿ ಹೋಗಿ ಫ್ಯಾನ್ ಸ್ವಿಚ್ ಆಫ್ ಮಾಡಬೇಕಾಗಿದ್ರೆ ಯಾರೋ ಒಬ್ರು ಕೇಳಿದ್ರಂತೆ, ಇಷ್ಟು ಸೆಕೆ ಆಗ್ತಾ ಇದೆ, ನಿಮ್ಗೆ ಸೆಕೆ ಆಗ್ತಾ ಇಲ್ವಾ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಸೆಕೆ ಏನೋ ಆಗ್ತಾ ಇದೆ, ಆದರೆ ಒಂದು ವೇಳೆ ನೀವು ಫ್ಯಾನ್ ಆನ್ ಮಾಡಿದ್ರಿ ಅಂತಾದರೆ ಅದು ಯಾರು ಡೊನೇಟ್ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಅಲ್ವಾ. ಆ ಫ್ಯಾನನ್ನು ಡೊನೇಟ್ ಮಾಡಿದ್ದು ನಾನು ಅಂತ ಬಂದವರಿಗೆಲ್ಲ ಗೊತ್ತಾಗಬೇಕು ಅಂತಾದರೆ ಫ್ಯಾನ್ ಆಫ್ ಇರಬೇಕು, ಅದಕ್ಕಾಗಿ ನಾನು ಫ್ಯಾನ್ ಆಫ್ ಮಾಡಿದ್ದೇನೆ ಅಂತ. ಇಂತಹ ಸಹಾಯವನ್ನು ರಾಮ ಮೆಚ್ತಾನ?
ಅಪೇಕ್ಷೆ ಇಲ್ಲದೆ ಇರುವಂತಹ ಸಹಾಯವನ್ನು ಮಾಡಿದಾಗ ಮಾತ್ರ ಮಾನವ ಮಾಧವತ್ವಕ್ಕೆ ಏರಲಿಕ್ಕೆ ಸಾಧ್ಯ ಇದೆ. ರಾಮಕೃಷ್ಣ ಪರಮಹಂಸರು ಹೇಳುವಂತಹದ್ದು ಅದೇ. ಅಪೇಕ್ಷೆ ಇಲ್ಲದೆ ನೀವು ಏನಾದರೂ ಸಹಾಯವನ್ನು ಮಾಡ್ತೀರಿ ಅಂತಾದರೆ, ನಿಷ್ಕಲ್ಮಶವಾದಂತಹ ಮನಸ್ಸಿನಿಂದ ನೀವು ಸಹಾಯವನ್ನು ಮಾಡ್ತೀರಿ ಅಂತಾದರೆ, ನೀವು ಹುಟ್ಟುವಾಗ ಮನುಷ್ಯರಾಗಿ ಹುಡ್ತೀರಾ, ಆದರೆ ನಿಮ್ಮ ಬದುಕಿನ ಕೊನೆಯಲ್ಲಿ ನೀವು ಮಾಧವತ್ವಕ್ಕೆ ಏರ್ತೀರಾ ಅಂತ. ನಮಗೆ ಯಾವ ಚಾಯ್ಸ್ ಬೇಕು? ನಾನು ಮಾನವನಾಗಿ ಹುಟ್ಟಿ ಮಾನವನಾಗಿಯೇ ಸಾಯಬೇಕು, ಅಥವಾ ಮಾನವನಾಗಿ ಹುಟ್ಟಿ ಮಾಧವತ್ವಕ್ಕೆ ಏರಿ ಸಾಯಬೇಕು ಅನ್ನುವಂತಹ ಆಲೋಚನೆಯನ್ನು ನಾವಿಟ್ಕೊಳ್ಬೇಕು. ಮೂರನೆಯ ಆಲೋಚನೆ ರಾಮಕೃಷ್ಣ ಪರಮಹಂಸರು ಕೊಡುವಂತಹದ್ದು ಪವಿತ್ರತೆ, ಪ್ಯೂರಿಟಿ. ಬಹುಶಃ ಪರಮಹಂಸರು ಹೇಳಿದಂತಹ ಎಲ್ಲ ವ್ಯಾಲ್ಯೂಗಳು ಇವತ್ತು ಸಮಾಜದಿಂದ ಎಲ್ಲೋ ಒಂದು ಕಡೆ ದೂರಕ್ಕೆ ಹೋಗ್ತಾ ಇದೆ. ಪವಿತ್ರತೆ ಅಂತ ಹೇಳುತ್ತೇವೆ. ಈ ವೇದಿಕೆಯಲ್ಲಿ ಹೇಳುವಂತಹದ್ದು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ, ಬಟ್ ಆಸ್ ಅ ಲೆಕ್ಚರರ್, ಆಸ್ ಅ ಟೀಚರ್, ಒಂದಷ್ಟು ಘಟನೆಗಳು ನಾನು ನನ್ನ ಸುತ್ತಮುತ್ತ ಏನು ನಡೀತಾ ಇದೆ ಅದನ್ನು ಹೇಳಿಕೊಳ್ಳಿಕ್ಕೆ ನಿಮ್ಮ ಹತ್ರ ಇಚ್ಛೆ ಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲೂ ಒಂದು ಮಗು ಇರಬಹುದು. ಕೊರೋನಾ ಟೈಮಲ್ಲಿ ನಮ್ಮ ಕಡೆ ಒಂದು ಸ್ಕೂಲಲ್ಲಿ ಒಬ್ಬ ಹುಡುಗಿ ಇದ್ಲು. ತುಂಬ ಮಡಿವಂತ ಮನೆಯಿಂದ ಬಂದಂತಹ ಹುಡುಗಿ. ಮನೆಯಲ್ಲಿ ಆಚಾರ ವಿಚಾರ ಎಲ್ಲವೂ ಸಹ ಸ್ವಲ್ಪ ಜಾಸ್ತಿ ಅಂತ ಹೇಳುವಷ್ಟೇ ಇತ್ತು, ಆದರೆ ಅದು ಬಹುಶಃ ಒಳ್ಳೆಯದಕ್ಕೆ ಆಗಿತ್ತು. ಆ ಹುಡುಗಿಗೆ ಫೋನ್ ಬಂತು. ಕೊರೋನಾ ಎಲ್ಲ ಮುಗೀತು. ಕೊರೋನಾ ಎಲ್ಲ ಮುಗ್ದ ನಂತರ ಆಕೆ 9th ಸ್ಟ್ಯಾಂಡರ್ಡಿಗೆ ಬರ್ತಾಳೆ. ಸರಿ, 9th ಸ್ಟ್ಯಾಂಡರ್ಡ್ ಕ್ಲಾಸಸ್ ಆರಂಭ ಆಯಿತು. ಜೂನಲ್ಲಿ ಆರಂಭ ಆಯಿತು. ಶಾಲೆಗೆ ಹೋಗ್ತಾ ಇದ್ಲು, ಬರ್ತಾ ಇದ್ಲು, ಎಲ್ಲವೂ ಚೆನ್ನಾಗಿಯೇ ಇತ್ತು. ಮನೇಲಿ ಅಪ್ಪ ಅಮ್ಮನ ಜೊತೆ ಎಲ್ಲ ಆರಾಮವಾಗಿದ್ಲಾಯಿತು. ಜುಲೈ ಬಂತು. ಆಕೆ ಪ್ರತಿ ತಿಂಗಳಲ್ಲಿ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಹೊರಗಡೆ ಕೂತ್ಕೊಳ್ಬೇಕಾಗಿತ್ತು. ಜುಲೈ ಎಲ್ಲ ಆಕೆ ಕೂತ್ಕೊಳ್ಳಿಲ್ಲ. ಸರಿ, ಅಮ್ಮ ಕೇಳ್ತಾರೆ. ಆಕೆಗೆ ಅಮ್ಮನಿಗೆ ಗೊತ್ತಿರ್ತದೆ ತಿಂಗಳು ಯಾವಾಗ ಆಗ್ತದೆ ಅಂಥೇಳಿ. ಯಾಕೆ ಏನು ಅಂತ ಕೇಳಬೇಕಾಗಿದ್ರೆ, ಸ್ವಲ್ಪ ಆಧುನಿಕ ಹುಡುಗಿ, ಯೂಟ್ಯೂಬ್ ಎಲ್ಲ ನೋಡಿರ್ತಾಳೆ. ಪೀರಿಯಡ್ಸ್ ಮುಂದೆ ಹೋದದ್ದು PCOD ಪ್ರಾಬ್ಲಮ್ ಅಂಥೇಳಿ ಈಗೆಲ್ಲ ಕಾಮನ್. ನಾನು ಸಂಜೆ ಎಲ್ಲ ಪಾನಿಪುರಿ ಎಲ್ಲ ತಿಂತೇನಲ್ವ, ಸೊ ಸ್ವಲ್ಪ ಫ್ಯಾಟ್ ಆಯಿಲ್ ಎಲ್ಲ ಜಾಸ್ತಿಯಾಗಿ PCOD ಬಂದಿರಬಹುದು ಅಂತ ಅಮ್ಮನ ಹತ್ರ ಹಾರಿಕೆ ಉತ್ತರವನ್ನು ಕೊಡ್ತಾಳೆ. ಪಾಪ ಅಮ್ಮ, ಮಡಿವಂತ ಅಮ್ಮ, ರಾಮಾಯಣ ಮಹಾಭಾರತ ಗೊತ್ತಿದ್ದಂತಹ ಅಮ್ಮ, ಆದರೆ ಮಾಡರ್ನ್ ಎಜುಕೇಷನ್ ಅಷ್ಟಾಗಿ ಇಲ್ಲದೆ ಇರುವಂತಹ ಅಮ್ಮ ಮಗಳನ್ನು ನಂಬಿಬಿಟ್ರು. ಅದಾಗಿ ಮತ್ತು 10-15 ದಿವಸ ಆಗಬೇಕಾಗಿದ್ರೆಯೂ ಆಕೆ ಪೀರಿಯಡ್ಸ್ ಆಗಲಿಲ್ಲ ಅಂತ ಹೇಳಬೇಕಾಗಿದ್ರೆ, ಪಕ್ಕದ ಮನೆಯವ್ರ ಜೊತೆಯಲ್ಲಿ ಇದೇ ಥರ ಡಿಸ್ಕಷನ್ ಮಾಡಬೇಕಾಗಿದ್ರೆ ಹೀಗೆ ಹೇಳ್ತಾರೆ, ಪೀರಿಯಡ್ಸ್ ಆಗಲಿಲ್ಲ ಅಂತ, PCOD ಇರಬಹುದು ಅಂತ ಮಗಳು ಹೇಳಿದ್ಲು ಅಂತ. ಆಗ ಪಕ್ಕದ ಮನೆಯವರು ಆಬ್ವಿಯಸ್ಲಿ ಹೇಳಿದರು, PCOD ಅಂತ ಹೇಳಿದ್ರೆ ಇನ್ ಕೇಸ್ ನಾಳೆ ಆಕೆ ಮದುವೆಯಾಗಿ ಕ್ಯಾರಿ ಮಾಡುವಂತಹ ಸಂದರ್ಭದಲ್ಲಿ ಅದೆಲ್ಲ ಸಮಸ್ಯೆ ಕೊಡ್ತದೆ, ಹಾಗಾಗಿ ನೀವು ಈಗಲೇ ಅದನ್ನು ಟ್ರೀಟ್ ಮಾಡಬೇಕು ಅಂತ ಹೇಳಿದರು. ಸರಿ, ಅಪ್ಪ ಅಮ್ಮ ಮಗಳನ್ನು ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟಲಿಗೆ. ಥೈರಾಯ್ಡು, ಫ್ಯಾಟು, ಗೀಟು ಎಲ್ಲ ಟೆಸ್ಟ್ ಆಯಿತು. ಅಪ್ಪ ಅಮ್ಮನಿಗೆ ಸಮಾಜದಲ್ಲೊಂದು ಹೆಸರಿತ್ತು. ಡಾಕ್ಟರ್ ಕುತ್ಕೊಳಿಸ್ಕೊಂಡು ಹೇಳ್ತಾರಂತೆ, ಎಲ್ಲ ಟೆಸ್ಟು ಮಾಡಿದ್ವಿ, ಎಲ್ಲದೂ ನೆಗೆಟಿವ್ ಬಂತು, ಉಳಿದದ್ದು ಕೊನೆಯಲ್ಲಿ ಒಂದೇ ಟೆಸ್ಟ್, ಅದು ಪ್ರೆಗ್ನೆನ್ಸಿ ಟೆಸ್ಟ್. ಗೈನಕಾಲಜಿಸ್ಟನ್ನು ಮೀಟ್ ಆಗಿ ಅಂತ ಹೇಳ್ತಾರೆ. 9ನೇ ಕ್ಲಾಸಿನ ಹುಡುಗಿ. ಆಕೆಯ ಟೆಸ್ಟನ್ನು, ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಬೇಕಾಗಿದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂತು. ಇದಕ್ಕಿಂತಲೂ ಮುಂದೆ ಹೋಗಿ ಕಂಪ್ಲೇಂಟ್ ಆಯಿತು, ಹೆಸರಿತ್ತು, ಹಾಗಾಗಿ ಎಬಾರ್ಷನ್ ಮಾಡುವಂತಹ ಎಲ್ಲ ವಿಚಾರಗಳು ನಡೀತು. ಆದರೆ ಕಂಪ್ಲೇಂಟ್ ಆಗಬೇಕಾಗಿದ್ರೆ ಪೊಲೀಸರು ಆ ಹುಡುಗಿ ಹತ್ರ ಕೇಳುತ್ತಾರೆ, ಕಾರಣ ಯಾರು ಅಂತ ಕೇಳಬೇಕಾಗಿದ್ರೆ ಆಲೋಚನೆ ಮಾಡಿ, ನಾನು ಹೇಳುವಂಥದ್ದು ಗೊತ್ತಿಲ್ಲ ನನಗೆ ಎಷ್ಟು ಸರಿ ಅಂತ, ಬಟ್ ಸ್ಟಿಲ್ ಆ ಹುಡುಗಿ 9ನೇ ಕ್ಲಾಸಿನ ಹುಡುಗಿ ಪ್ರೆಗ್ನೆನ್ಸಿಗೆ ರೀಸನ್ ಯಾರು ಅಂತ ಕೇಳಬೇಕಾಗಿದ್ರೆ ಪೊಲೀಸ್ ಹತ್ರ ಹೇಳುತ್ತಾಳೆ, ಸರ್ ನಾನು ಯಾರ ಹೆಸರು ಅಂತ ಹೇಳಿ, ನನ್ನ ಜೊತೆ ಒಬ್ಬ ಇಬ್ಬ ಅಲ್ಲ, ಆಲ್ರೆಡಿ 4-5 ಜನ ಬಂದು ಹೋಗಿದ್ದಾರೆ. ಹಾಗಿದ್ರೆ ಪವಿತ್ರತೆ ಅಂತ ಹೇಳಿದರೆ ಅದರ ಅರ್ಥವನ್ನೇ ಅದು ಕಳೆದುಕೊಂಡು ಬಿಟ್ಟಿತ್ತಲ್ವಾ? ಪವಿತ್ರತೆ ಹೇಗಿರಬೇಕು, ಬದುಕಿನ ಆಲೋಚನೆಗಳು ಹೇಗಿರಬೇಕು ಅನ್ನುವಂತಹ ಕಲ್ಪನೆಯನ್ನು ಬಹುಶಃ ಜಗತ್ತಿಗೆ ಕೊಟ್ಟಂತಹ ಒಂದೇ ಒಂದು ರಾಷ್ಟ್ರ ಜಗತ್ತಿನಲ್ಲಿದ್ದರೆ ಅದು ನನ್ನ ಭಾರತ ಮಾತ್ರ. 14 ವರ್ಷಗಳ ಕಾಲ ಗಂಡ ಮನೆಯಲ್ಲಿಲ್ಲದೆ ಇದ್ದರೂ ಸಹ ಊರ್ಮಿಳೆ ಎಂತಹ ಪವಿತ್ರತಾ ಮೂರ್ತಿಯಾಗಿ ನಿಂತ್ಕೊಂಡ್ಬಿಟ್ಲು. ಲಕ್ಷ್ಮಣ ಎಂತಹ ಪವಿತ್ರತಾ ಮೂರ್ತಿಯಾಗಿ ನಿಂತ್ಕೊಂಡ್ಬಿಟ್ಟ. ಇವತ್ತಿಗೂ ಸಹ ನಮಗೆ ಪ್ರೀತಿ ಅಂತ ಹೇಳಿ ನೆನಪಿಗೆ ಬರಬೇಕಾಗಿದ್ರೆ, ಪವಿತ್ರವಾದಂತಹ ಪ್ರೀತಿ ಅಂತ ಹೇಳಿ ನೆನಪಿಗೆ ಬರಬೇಕಾಗಿದ್ರೆ ನಾವು ರಾಧಾ ಮತ್ತು ಕೃಷ್ಣ ಅಂತ ಹೇಳ್ತೇವೆ. ಎಂತಹ ಅದ್ಭುತವಾದಂತಹ ಪವಿತ್ರತೆ. ಹಾಗಿದ್ರೆ ನಮ್ಮ ಮನೆಯ ಮಕ್ಕಳಿಗೆ ನಾವು ಪ್ಯೂರಿಟಿ, ಪವಿತ್ರತೆಯ ಬಗ್ಗೆ ಏನೂ ಇಂಪಾರ್ಟೆನ್ಸ್ ಹೇಳಿ ಕೊಡದೇ ಇದ್ದರೆ, ನಮ್ಮ ಮನೆಯ ತೊಟ್ಟಿಲಿನಲ್ಲಿ ಇನ್ನೊಂದು 10 ವರ್ಷಗಳ ನಂತರ ಒಬ್ಬ ಸೀತೆಯನ್ನು, ಒಬ್ಬ ರಾಧೆಯನ್ನು, ಒಬ್ಬ ಊರ್ಮಿಳೆಯನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕಾದರೂ ನಮ್ಮಿಂದ ಸಾಧ್ಯ ಇದೆಯಾ? ನಾವು ಆಲೋಚನೆ ಮಾಡಬೇಕಾಗಿದೆ.
ನಮ್ಮನೆ ತೊಟ್ಟಿಲಿನಿಂದ ಒಬ್ಬ ರಾಮನನ್ನು ಒಬ್ಬ ಲಕ್ಷ್ಮಣನನ್ನು ನಿರೀಕ್ಷೆ ಮಾಡಬಹುದು ಅಂತಾದರೆ ನಮಗಿವತ್ತು ಬೇಕಾದದ್ದು ರಾಮಕೃಷ್ಣ ಪರಮಹಂಸರ ಆಲೋಚನೆಗಳು. ಆದರೆ ನಾವೇನಂತ ಹೇಳಿದರೆ ಹೊರಗಡೆ ತುಂಬ ಚಂದದ ಬಟ್ಟೆಯನ್ನು ಹಾಕಿಕೊಂಡು ನಾವು ಕರೆಕ್ಟ್ ಇದ್ದೇವೆ ಅಂತ ಆಲೋಚನೆ ಮಾಡ್ತೇವೆ, ಮನಸ್ಸಿನ ಒಳಗಡೆ ಇರುವಂಥದ್ದು ಗೋಳಿ ಸೊಪ್ಪೆ. ರಾಮಕೃಷ್ಣ ಪರಮಹಂಸರು ಪವಿತ್ರತೆಯ ಬಗ್ಗೆ ಸುಂದರವಾಗಿ ಹೇಳುತ್ತಾರೆ. ಒಂದೂರಿನಲ್ಲಿ ಫ್ರೆಂಡ್ಸ್ ಇದ್ರಂತೆ. ಫ್ರೆಂಡ್ಸ್ ಅಂತ ಹೇಳಿದರೆ ಚಡ್ಡಿ ದೋಸ್ತುಗಳು, ಎಲ್ಲಿ ಹೋದರೂ ಸಹ ಒಟ್ಟೊಟ್ಟೆ ಹೋಗ್ತಾರೆ, ಒಟ್ಟೊಟ್ಟಿಗೆ ಬರ್ತಾರೆ. ಒಂದು ರಾತ್ರಿ ಅವ್ರು ಹೋಗಬೇಕಾಗಿದ್ರೆ, 2 ಫ್ರೆಂಡ್ಸ್ ಹೋಗಬೇಕಾಗಿದ್ರೆ ಒಂದು ಕಡೆಯಲ್ಲಿ ಹರಿಕಥೆ ಆಗ್ತಾ ಇತ್ತು, ಭಾಗವತ ಪ್ರವಚನ ಆಗ್ತಾ ಇತ್ತಂತೆ. ಸರಿ, ಇಬ್ಬರು ಫ್ರೆಂಡ್ಸ್ ಭಾಗವತವನ್ನು ಕೇಳಬೇಕು ಅಂತ ಹೇಳ್ಕೊಂಡು ಭಾಗವತದ ಹರಿಕಥೆಯ ದಾಸರೇನು ಹೇಳುತ್ತಾ ಇದ್ರು ಅದನ್ನು ಕೇಳಬೇಕು ಅಂತ ಹೇಳ್ಕೊಂಡು ಅಲ್ಲಿ ಹೋಗ್ತಾರೆ. ಸ್ವಲ್ಪ ಹೊತ್ತಾಗಬೇಕಾಗಿದ್ರೆ ಒಬ್ಬನಿಗೆ ಅಯ್ಯೋ ಇದು ಏನು ಕೃಷ್ಣನ ಕಥೆ, ಹರಿಕಥೆ, ಇದೆಲ್ಲ ಬೋರ್ ಆಗ್ತಾ ಇದೆ ಅಂತ ಅಂದ್ಕೊಂಡು ಅಲ್ಲೇ ಪಕ್ಕದಲ್ಲಿದ್ದಂತಹ ವೇಶ್ಯ ಮನೆಗೆ ಹೋಗ್ತಾನಂತೆ. ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆದ ನಂತರ ಅವನಿಗೆ ಆಲೋಚನೆ ಬರ್ತದಂತೆ, ಅಯ್ಯೋ ಮಾನವ ಜನ್ಮ ಅತಿ ದೊಡ್ಡದು ಅಂತ ದಾಸರೆಲ್ಲ ಹೇಳುತ್ತಾರೆ. ಇಂತಹ ಅತಿ ಶ್ರೇಷ್ಠವಾಗಿರುವಂತಹ ಮಾನವ ಜನ್ಮದಲ್ಲಿ ನನಗೊಂದೊಳ್ಳೆ ಅವಕಾಶ ಸಿಕ್ಕಿತ್ತು, ರಾಮನ ಕಥೆಯನ್ನು ಕೃಷ್ಣನ ಕಥೆಯನ್ನು ಕೇಳುವಂತಹದ್ದು. ಅದೆಲ್ಲವನ್ನ ಬಿಟ್ಟು ಈ ಹೊಲಸಿಗೆ ನಾನು ಬಂದಲ್ವಾ, ನನ್ನ ಫ್ರೆಂಡ್ ನಿಜಕ್ಕೂ ಸಹ ಗ್ರೇಟ್, ನನ್ನ ಫ್ರೆಂಡ್ ನಿಜಕ್ಕೂ ಸಹ ಅದ್ಭುತ, ರಾಮನ ಕಥೆಯನ್ನು ಕೃಷ್ಣನ ಕಥೆಯನ್ನು ಕೇಳುತ್ತಾ ಇದ್ದಾನೆ ಅಂತ ಹೇಳ್ಕೊಂಡು ವೇಶ್ಯೆಯ ಮನೆಯಲ್ಲಿದ್ದಂತಹ ಸ್ನೇಹಿತ ಆಲೋಚನೆ ಮಾಡ್ತಾ ಇರ್ತಾನೆ. ದುರಂತ ಏನು ಅಂತ ಹೇಳಿದರೆ, ಯಾವ ಸ್ನೇಹಿತ ಹರಿಕಥೆಯನ್ನು ಕೇಳ್ತಾ ಇರ್ತಾನೆಯೋ ಅವನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾನಂತೆ, ಅಯ್ಯೋ ನನ್ನ ಸ್ನೇಹಿತ ಅಲ್ಲೆಲ್ಲ ಹೋಗಿದ್ದಾನೆ, ಎಷ್ಟು ಮೋಜು ಮಸ್ತಿ ಮಾಡ್ತಾ ಇದ್ದಾನೋ ಏನೋ ಅನ್ನುವ ಆಲೋಚನೆಯನ್ನು ಮಾಡ್ತಾನಂತೆ. ಸರಿ, ದಿನಗಳು ಉರುಳಿತು, ತಿಂಗಳುಗಳು ಉರುಳಿತು, ವರ್ಷಗಳು ಉರುಳಿತು. ಇಬ್ಬರು ಒಂದೇ ದಿವಸ ಸತ್ತು ಹೋಗ್ತಾರೆ. ಇಬ್ಬರನ್ನು ಸಹ ಯಮದೂತರು ಮೇಲಿನ ಲೋಕಕ್ಕೆ ಕರ್ಕೊಂಡು ಹೋಗಬೇಕಾಗಿದ್ರೆ ಹರಿಕಥೆಯನ್ನು ಕೇಳಿದಂತಹ ವ್ಯಕ್ತಿಗೆ ಅನ್ನಿಸಿತಂತೆ, ಅವನು ಒಂದು ದಿವಸ ದಾರಿ ತಪ್ಪಿ ಜಾರಿ ಬಿದ್ದಿದ್ದಾನೆ, ಹಾಗಾಗಿ ಅವನು 100% ನರಕಕ್ಕೆ ಹೋಗ್ತಾನೆ. ನಾನು ಹರಿಕಥೆಯನ್ನು ಕೇಳಿದ್ದೇನೆ, 101% ನಾನು ಸ್ವರ್ಗಕ್ಕೆ ಹೋಗ್ತೇನೆ ಅಂತ. ಆದರೆ ಯಮದೂತರು ಅವನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ, ಹರಿಕಥೆಯನ್ನು ಕೇಳಿದವನನ್ನು ನರಕಕ್ಕೆ ಕರ್ಕೊಂಡು ಹೋಗ್ತಾರೆ. ಇವನಿಗೆ ಆಶ್ಚರ್ಯ ಆಯ್ತಂತೆ, ಯಮದೂತರು ಏನಾದರೂ ಅಡ್ರೆಸ್ ಮಿಸ್ ಮಾಡ್ಕೊಂಡ್ರೇನು ಅಂತ. ಯಮದೂತರ ಹತ್ರ ಕೇಳಬೇಕಾಗಿದ್ರೆ ಹೇಳಿದ್ರಂತೆ, ದೇವರು ಯಾವಾಗಲೂ ನೋಡುವಂತಹದ್ದು ಮನುಷ್ಯ ಎಷ್ಟು ಸುಂದರವಾಗಿದ್ದಾನೆ, ಮನುಷ್ಯನ ಬಟ್ಟೆ ಎಷ್ಟು ಚೆನ್ನಾಗಿದೆ, ಮನುಷ್ಯ ಎಲ್ಲಿಗೆ ಹೋಗಿದ್ದಾನೆ ಅಂತಲ್ಲ, ಮನುಷ್ಯನ ಒಳಗಡೆ ಇರುವಂತಹ ಪರಮಾತ್ಮ ಯಾವ ರೀತಿಯ ಆಲೋಚನೆಯನ್ನು ಮಾಡುತ್ತಾನೆ ಅನ್ನುವುದನ್ನು ಪರಮಾತ್ಮ ನೋಡ್ತಾನೆ ಅಂತ ಹೇಳ್ಕೊಂಡು ಯಮದೂತರು ಹೇಳುತ್ತಾರಂತೆ. ಇವತ್ತು ನಮಗೆ ಬೇಕಾಗಿರುವಂತಹದ್ದು ಸಹ ಇದೆ. ಮನೆ ಮಕ್ಕಳಿಗೆ ನಾವು ಹೊರಗಿನ ಜಗತ್ತು ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಕೊಂಡು ತಿನ್ನುವ ಆ್ಯಪಲನ್ನು ಕೊಡುವಂತಹ ಏಜಲ್ಲಿ ಕೈಯಲ್ಲೊಂದು ಆ್ಯಪಲನ್ನು ಇಡ್ತಾ ಇದ್ದೇವೆ, ಲಕ್ಷಗಟ್ಟಲೆ ಆ್ಯಪಲನ್ನು ನಾವು ಕೈಯಲ್ಲಿ ಇಡ್ತಾ ಇದ್ದೇವೆ ಆ್ಯಪಲ್ ತಿನ್ನಬೇಕಾದಂತಹ ಏಜಲ್ಲಿ. ಅಂತಹ ಮಕ್ಕಳು 18 ವರ್ಷ ಆಗಬೇಕಾಗಿದ್ರೆ, 19 ವರ್ಷ ಆಗಬೇಕಾಗಿದ್ರೆ ಏನೆಲ್ಲ ಮಾಡ್ತಾ ಇದ್ರಾಯ್ತು, ಇವತ್ತು 10-11 ವರ್ಷಕ್ಕೆ ಮಾಡಬಾರದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತಾದರೆ ನಾವು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ನಮ್ಮ ಮನೆಗಳಿಗೆ ಬೇಕಾಗಿರುವಂತಹದ್ದು ಸಾಯಂಕಾಲ 7 ಗಂಟೆಗೆ ನಮ್ಮ ಮನೆಯ ಒಳಗಡೆ ಬರುವಂತಹ ಟಿವಿಯಲ್ಲಿ ಬರುವಂತಹ ಆದರ್ಶಗಳು ಅಥವಾ ಇಲ್ಲಿರುವಂತಹ ಈ ದಿವ್ಯತ್ರಯರ ಆದರ್ಶಗಳನ್ನು ನಾವು ಇಲ್ಲಿಂದ ಹಿಡ್ಕೊಂಡು ಹೋಗಬೇಕು ಅನ್ನುವಂತಹ ಆಲೋಚನೆಯನ್ನು ಹಿರಿಯರ ನೆಲೆಯಲ್ಲಿ ಎಲ್ಲರೂ ಸೇರಿ ಮಾಡಬೇಕಾಗಿದೆ. 4ನೆಯ ಆಲೋಚನೆಯನ್ನು ಕೊಡ್ತಾರೆ, ಅನ್ಸೆಲ್ಫಿಶ್ನೆಸ್, ನಿಸ್ವಾರ್ಥವಾದಂತಹ ಸೇವೆ. ಆದರೆ ಬಹುಶಃ ಇವತ್ತು ಇದನ್ನು ನಾವು ನೋಡ್ತಾ ಇಲ್ಲ. ನಿಸ್ವಾರ್ಥ ಸೇವೆ ಅಂತ ಹೇಳಿದರೆ ಬಹುಶಃ ಅಪ್ಪ ಮತ್ತು ಅಮ್ಮ ಮಾತ್ರ ಮಕ್ಕಳಿಗಾಗಿ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಉಳಿದ ಎಲ್ಲ ಸಂಬಂಧಗಳು, ಸಮಾಜದ ಒಳಗಡೆ ಇರುವಂತಹ ಬಂಧಗಳು ಮಾಡುವಂತಹದ್ದು ಸ್ವಾರ್ಥವಾದಂತಹ ಸೇವೆಯನ್ನೇ. ನಾನು ಇಲ್ಲೇನಾದರೂ ಒಂದು ಸಹಾಯ ಮಾಡಿದರೆ, ಇಲ್ಲೆಲ್ಲಾದರೂ ಸ್ವಲ್ಪ ರಾಮಕೃಷ್ಣಾಶ್ರಮದ ಜೊತೆಯಲ್ಲಿ ಸೇರಿಕೊಂಡು ಕಸ ಹೆಕ್ತೇನೆ ಅಂತಾದರೆ ಜನ ಒಂದಷ್ಟು ನೋಡ್ತಾರೆ. ಇಮಿಡಿಯೇಟ್ಲಿ ನೆಕ್ಸ್ಟ್ ಇಯರ್ ಏನಾದರೂ ಒಂದು ಎಲೆಕ್ಷನ್ ಬಂತು ಅಂತಾದರೆ ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಟಿಕೆಟ್ ಸಿಗಬಹುದೇನೋ, ಏನಾದರೂ ಮುನ್ಸಿಪಾಲ್ಟಿ ಮೆಂಬರೋ ಗ್ರಾಮ ಪಂಚಾಯತಿ ಮೆಂಬರೋ ಆಗಿಬಿಟ್ಟು ಆನಂತರ MLA MP ಆಗಬಹುದು ಅನ್ನುವಂತಹ ಕಲ್ಪನೆಗಳು, ಆಲೋಚನೆಗಳು. ಆದರೆ ಇವತ್ತು ಬೇಕಾಗಿರುವಂತಹದ್ದು ಅಪೇಕ್ಷೆ ಇಲ್ಲದೆ ಇರುವಂತಹ ಸೇವೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲಿ ಅಪೇಕ್ಷೆ ಇರುತ್ತದೆಯೋ ಅಲ್ಲಿ 100% ದುಃಖ ಮತ್ತು ನಿರಾಸೆ ಕಟ್ಟಿಟ್ಟ ಬುತ್ತಿ. ಎಲ್ಲಿ ಅಪೇಕ್ಷೆ ಇರುವುದಿಲ್ಲವೋ ಅಲ್ಲಿ ಖಂಡಿತವಾಗಿಯೂ ಯಾವ ನೋವು ಯಾವುದೂ ಇರುವುದಿಲ್ಲ. ಇವತ್ತು ಬಹುಶಃ ಅಪ್ಪ ಅಮ್ಮ ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದೆ ಮಕ್ಕಳಿಗೆ ನಾವು ಪಟ್ಟಂತಹ ಕಷ್ಟ ನಮ್ಮ ಮಕ್ಕಳು ಪಡಬಾರದು ಅನ್ನುವಂತಹ ಆಲೋಚನೆಯನ್ನು ಮಾಡಿಕೊಂಡು ಮಕ್ಕಳಿಗೆ ಬಹುಶಃ ಬೆಳ್ಳಿ ಸ್ಪೂನಲ್ಲ ಚಿನ್ನದ ಸ್ಪೂನಲ್ಲೇ ತಿನ್ನಿಸ್ತಾರೆ.
ಮಕ್ಕಳಿಗೆ ಬೇಕಾದನ್ನೆಲ್ಲ ಕೊಡ್ತಾರೆ. ಬೇಕೋ ಬೇಡವೋ ಅದು ಸೆಕೆಂಡರಿ, ಆಲೋಚನೆ ಮಾಡುವುದಿಲ್ಲ. ಬೇಕೋ ಬೇಡವೋ ನನ್ನ ಹತ್ರ ಇದೆ, ನನ್ನ ಮಕ್ಕಳಿಗೆ ಕಷ್ಟ ಗೊತ್ತಾಗಬಾರದು ಅನ್ನುವಂತಹ ಆಲೋಚನೆಗಳಿಂದ ಎಲ್ಲ ಕೊಡ್ತಾರೆ. ಕಡೆಯ ಕಾಲದಲ್ಲಿ ಮಕ್ಕಳನ್ನು ಓದಿಸಿ ಆಯಿತು. ಮಕ್ಕಳನ್ನು ಓದಿಸಿ ಆದ ನಂತರ ಭಾರತದಲ್ಲಿದ್ದರೆ ಸ್ಯಾಲ್ರಿ ಕಡಿಮೆ, ಅಮೇರಿಕಾಗೋ ಯುರೋಪ್ ಕಂಟ್ರೀಸಿಗೋ ಹೋದರೆ ತುಂಬ ಸ್ಯಾಲ್ರಿ ಬರ್ತದೆ. ತಪ್ಪು ಅಂತ ನಾನು ಹೇಳುತ್ತಾ ಇಲ್ಲ, ಮತ್ತೊಂದು ಸಲ ತಪ್ಪು ಅಂತ ನಾನು ಹೇಳುವುದಿಲ್ಲ. ಬಟ್ ಆಲೋಚನೆಗಳು ಹೇಗಿದೆ ಅಂತ ಹೇಳಿದರೆ, ಬೆಂಗಳೂರು ಏರ್ಪೋರ್ಟಿಗೆ ಹೋಗ್ತೇವೆ, ಅವರನ್ನು ಚೆಕ್ ಇನ್ ಮಾಡಿಸಿ ಕಳಿಸಿ ಬಿಡ್ತೇವೆ, ನಾವು ಏರ್ಪೋರ್ಟಿಂದ ಹೊರಗಡೆ ಬರ್ತೇವೆ. ಅಪೇಕ್ಷೆಗಳು ಇಲ್ಲದೆ ಇರಬಹುದು, ಆದರೆ ಕಡೆಯ ಕಾಲಕ್ಕೆ ಅಪ್ಪ ಅಮ್ಮನಿಗೂ ನಿರೀಕ್ಷೆ ಇದ್ದೇ ಇರ್ತದೆ. ತಮ್ಮ ಹೃದಯ ಲುಬ್ ಡುಬ್ ಅನ್ನುವುದನ್ನು ನಿಲ್ಲಿಸುವುದಕ್ಕಿಂತ ಮೊದಲು ದೂರದಲ್ಲಿರುವಂತಹ ಮಗನೋ ಮಗಳೋ ಬಂದು 2 ಬೊಟ್ಟು ಗಂಗಾಜಲವನ್ನು ಹಾಕಿದರೆ ಬದುಕು ಸಾರ್ಥಕ ಅಂತ. ಆ ಅಪೇಕ್ಷೆಗಳು ಇವತ್ತು ನಿರಾಸೆಯಾಗಿ ಬದಲಾಗ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಎಲ್ಲೋ ಒಂದು ಕಡೆಯಲ್ಲಿ ನಾವು ವಿವೇಕಾನಂದರಿಂದ, ರಾಮಕೃಷ್ಣ ಪರಮಹಂಸರಿಂದ, ಶ್ರೀಮಾತೆಯಿಂದ ದೂರ ಆದ ಫಲದಿಂದಲಾಗಿ. ಹಾಗಂತ ಅಪೇಕ್ಷೆ ಇರಬಾರದು ಅಂತ ಹೇಳಿದರೆ ಬದುಕಿಗೆ ಅರ್ಥವೇ ಇರುವುದಿಲ್ಲ. ಸೊ ಅಪೇಕ್ಷೆ ಇರಬಾರದು ನಿಜ, ಆದರೆ ಸೇವೆ ಹೇಗಿರಬೇಕು ಅಂತ ಹೇಳಿದರೆ, ಶ್ರೀಕೃಷ್ಣ ಪರಮಾತ್ಮನೇ ಹೇಳುತ್ತಾನೆ, ಕರ್ಮಗಳನ್ನು ಮಾಡು, ಫಲ ನಿನಗೆ ಸಿಕ್ಕೇ ಸಿಗತ್ತೆ. ಅಪ್ಪ ಅಮ್ಮ ಕರ್ಮಗಳನ್ನು ಇವತ್ತು ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಬೇಕಾದಂತಹ ಎಲ್ಲವನ್ನ ಕೊಡ್ತಾ ಇದ್ದಾರೆ. ಬೆಡ್ಡು, ಬ್ರೆಡ್ಡು, AC ರೂಮು, ಎಂತ ಬೇಕು ಎಲ್ಲವನ್ನ ಕೊಡ್ತಾ ಇದ್ದಾರೆ. ಆದರೆ ಮುಖ್ಯವಾಗಿ ಬೇಕಾದಂತಹ ಸಂಸ್ಕಾರವನ್ನು ಕೊಡದೇ ಇರುವುದರಿಂದ ಕರ್ಮಣಿಯೇವ ಅಧಿಕಾರಹತೆ, ಆ ಕರ್ಮವನ್ನು ನಾವು ಸರಿಯಾಗಿ ಮಾಡಿದ್ದೇವಾ? ಕೊಡಬೇಕಾದಂತಹ ಸಂಸ್ಕಾರವನ್ನು ಕೊಡದೇ ಇದ್ದದ್ದರಿಂದ ನಮ್ಮ ಕಡೆಯ ಕಾಲದಲ್ಲಿ ಎಲ್ಲೋ ಇದ್ದಂತಹ ಮಗ ಗಂಗಾಜಲವನ್ನು ಹಾಕುವುದರ ಬದಲು ಪಕ್ಕದ ಮನೆಯಲ್ಲಿರುವಂತಹ ಯಾರೋ ಒಬ್ಬರು ನಮ್ಮ ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡುವಂತಹ ಪರಿಸ್ಥಿತಿ ಇವತ್ತು ಭಾರತದ ಹಳ್ಳಿಗೆ ಬಂದಿದೆ ಅಂತಾದರೆ ಆಲೋಚನೆ ಮಾಡಬೇಕಾಗಿದೆ. ಕರ್ಮಣಿ ಏವ ಅಧಿಕಾರಹತೆ ಅನ್ನುವ ಆಲೋಚನೆಗಳು ಇದ್ದರೂ ಸಹ, ಫಲದ ಮೇಲೆ ಅಪೇಕ್ಷೆ ಇರದೇ ಇರಬೇಕು ಅನ್ನುವಂತಹ ಆಲೋಚನೆಗಳು ಇದ್ದರೂ ಸಹ, ನನಗೆ ಅಂಥೇಳಿ ದೇವರು ಎಸೈನ್ ಮಾಡಿದಂತಹ ಕರ್ಮವನ್ನು ನಾನು ನಿಷ್ಠೆಯಿಂದ ಮಾಡುತ್ತಾ ಇದ್ದೇನಾ ಇಲ್ವಾ ಅನ್ನುವಂತಹ ಆಲೋಚನೆ. ಇವತ್ತು ನಾವು ಹೇಗಿದ್ದೇವೆ ಅಂತ ಹೇಳಿದರೆ, ಒಂದೂರಿನಲ್ಲಿ ಬೆಸ್ತ ಮೀನನ್ನು ಹಿಡ್ಕೊಂಡು ತನ್ನ ಬೋಟ್ನಲ್ಲಿ ಸಾಗಿಸ್ಕೊಂಡು ಬರಬೇಕಾಗಿದ್ರೆ ದೂರದಲ್ಲಿದ್ದಂತಹ ಹದ್ದು ಆ ಮೀನನ್ನು ನೋಡಿ, ಒಂದು ಮೀನನ್ನು ನಾನು ಎಗರಿಸಿಕೊಂಡು ಹೋಗ್ತೇನೆ ಅಂತ ಹೇಳ್ಕೊಂಡು ಆಲೋಚನೆ ಮಾಡಿ ಹದ್ದು ಬಂದು ಒಂದು ಮೀನನ್ನು ಎಗರಿಸಿಕೊಂಡು ಹೋಗ್ತದೆ. ಹದ್ದಿನ ಬಾಯಲ್ಲಿ ಮೀನನ್ನು ನೋಡಿದಂತಹ ಕಾಗೆಗಳು ಕಾ 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 ಅಂತ ಹೇಳ್ಕೊಂಡು ತನ್ನ ಎಲ್ಲ ಇಡೀ ಗ್ರೂಪನ್ನು ಕರೆದುಕೊಂಡು ಆ ಹದ್ದನ್ನು ಅಟ್ಟಾಡಿಸಿಕೊಂಡು ಹೋಗ್ತದೆ. ಹದ್ದಿಗೆ ಯಾಕೆ ಕಾಗೆಗಳು ತನ್ನನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ ಅಂತ ಹೇಳಿ ಗೊತ್ತೇ ಆಗೋದಿಲ್ಲ. ಈ ಗಡಿಬಿಡಿಯಲ್ಲಿ ಹದ್ದಿಗೆ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಬಾಯಿಯಿಂದ ಮೀನು ಕೆಳಗಡೆ ಬೀಳ್ತದೆ. ಕಾಗೆಗಳೆಲ್ಲವೂ ಸಹ ಹದ್ದನ್ನು ಬಿಟ್ಟು ಮೀನಿನ ಹಿಂದೆ ಹೋಗ್ತಾ ಇದೆ. ಇವತ್ತು ನಾವು ಸಹ ಅಷ್ಟೇ. ಮೀನು ಅಂತ ಹೇಳಿದ್ರೆ ನಮ್ಮ ಮತ್ತು ನಾವೇನು ಅಪೇಕ್ಷೆ ಮಾಡ್ತೇವಲ್ಲ, ಆ ಅಪೇಕ್ಷೆ, ನಾವು ಅಪೇಕ್ಷೆ ಹಿಂದುಗಡೆ ಹೋಗ್ತೇವೆ ಅಂತಾದರೆ, ಕರ್ಮವನ್ನು ಮಾಡಿಕೊಂಡು ನನಗೆ ಫಲ ಬೇಕು, ನನಗೆ ಫಲ ಸಿಗಬೇಕು ಅನ್ನುವಂತಹ ಆಲೋಚನೆಯನ್ನು ಮಾಡ್ತಾ ಹೋಗ್ತೇವೆ ಅಂತಾದರೆ ಕೊನೆಯಲ್ಲಿ ನಮಗೆ ಸಿಗುವಂತಹದ್ದು ಕೇವಲ ದುಃಖ, ನೋವು ಮಾತ್ರ. ಅದೇ ಕರ್ಮ ಮಾಡಬೇಕು ಅನ್ನುವುದಕ್ಕಾಗಿ ಮಾನವ ಜನ್ಮವನ್ನು ಕೊಟ್ಟಿದ್ದಾನೆ. ಈ ಮಾನವ ಜನ್ಮದಲ್ಲಿ ನನ್ನ ಹಣೆಯಲ್ಲಿ ಏನು ಬರೆದಿದೆಯೋ, ಏನು ಭಗವಂತ ಬರೆದು ಕಳಿಸಿದ್ದಾನೆಯೋ ಆ ರೀತಿಯಲ್ಲಿ ಭಗವಂತನನ್ನು ತಲುಪಬೇಕು ಅನ್ನುವಂತಹ ದಾರಿಯಲ್ಲೇನಾದರೂ ನಾನು ನಡ್ಕೊಂಡು ಹೋಗ್ತೇನೆ ಅಂತಾದರೆ ನನಗೆ ಸಿಗುವಂತಹ ಸುಖ ಅದು ಅಪರಿಮಿತವಾದದ್ದು, ಅನಂತವಾದದ್ದು ಅನ್ನುವಂತಹ ಒಂದು ಆಲೋಚನೆಯನ್ನು ನಾವೇನಾದರೂ ಮಾಡ್ತೇವೆ ಅಂತಾದರೆ, ಮಾಡುವಂತಹ ಪ್ರತಿಯೊಂದು ಕರ್ಮದಲ್ಲಿಯೂ ಸಹ ಕರ್ಮದ ಕೊನೆಯಲ್ಲಿ ಸಿಗುವಂತಹ ಫಲ ಯಾವುದು ಅನ್ನುವ ಆಲೋಚನೆಯನ್ನು ಮಾಡದೆ ಕರ್ಮ ಮಾಡಬೇಕು ಅನ್ನುವಂತಹ ಆಲೋಚನೆಯನ್ನು ಮಾತ್ರ ಮಾಡಿದಾಗ 100% ಸಕ್ಸಸ್ ನಮ್ಮದೇ. ಇವತ್ತು ಫೇಲ್ಯೂರ್ ಯಾಕೆ ಆಗ್ತಾ ಇದ್ದೇವೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನಮ್ಮ ಮನೆಗಳಲ್ಲೇ ನಾವು ನೋಡ್ಬೋದು. ನಮ್ಮ ಮನೆಯಲ್ಲಿ ಮಕ್ಕಳನ್ನು ನಾವು ಓದ್ಕೊಳ್ಳಿ ಅಂತ ಹೇಳ್ಕೊಂಡು ಫ್ರೀ ಬಿಡ್ತೇವೆ ಅಂತಾದರೆ ಆ ಮಗುವಿಗೆ ಟೆನ್ಷನ್ ಇರೋದಿಲ್ಲ. ಎಕ್ಸಾಮ್ ಟೈಮ್ನಲ್ಲಿ ಟೆನ್ಷನ್ ಕೊಡಲಿಲ್ಲ ಅಂತಾದರೆ ಆ ಮಗು ಬಹಳ ಚೆನ್ನಾಗಿ ಓದಿ 100ಕ್ಕೆ 95, 96, 97 ತೆಗೀತದೆ. ಅದೇ ನಾವು ಪ್ರಿಪ್ರೇಟರಿ ಟೈಮಲ್ಲಿ ಪಕ್ಕದ ಮನೆ ಫ್ಲ್ಯಾಟ್ನಲ್ಲಿರುವ ಹುಡುಗನಿಗೆ 100/100 ಬಂದಿದೆ, ನಿನಗೆ 100 ಅಲ್ಲಿ 99 ಬಂದಿದೆ, 1 ಮಾರ್ಕ್ ಎಲ್ಲಿ ಹೋಯ್ತು ಅಂತ ಟೆನ್ಷನ್ ಏನಾದರೂ ಕೊಡ್ತೇವೆ ಅಂತಾದರೆ ಫೈನಲ್ ಎಕ್ಸಾಮ್ನಲ್ಲಿ ಪಕ್ಕದ ಮನೆ ಹುಡುಗನಿಗೆ 100/100 ಬರುತ್ತೆ, ನಮ್ಮ ಮಗು 99ಇಂದ 95 ಇಳಿತಾನೆ. ಯಾಕೆ ಅಂತ ಹೇಳಿದರೆ ಮಗುವಿಗೆ ಕರ್ಮ ಮಾಡು, ಓದು ಅಂತ ನಾವು ಹೇಳುವುದಿಲ್ಲ, ಅದರ ಜೊತೆಯಲ್ಲಿ ನಿರೀಕ್ಷೆಯನ್ನು ಇಡು ಅಂತ ಹೇಳುತ್ತೇವೆ. ಆ ಮಗುವಿಗೆ
ಪಕ್ಕದ ಮನೆ ಮಗು 100 ತೆಗೆದಿದೆ, ನನಗೆ 95 ಬಂದಿದೆ, ಅಪ್ಪ ಹೊಡಿತಾನೆ, ಅಮ್ಮ ಹೊಡಿತಾಳೆ ಅನ್ನುವ ಆಲೋಚನೆ ಬರುತ್ತೆ. ಮಗು ರೂಮ್ ಒಳಗಡೆ ಲ್ಯಾಚ್ ಹಾಕ್ಕೊಂಡು ಸುಸೈಡ್ ಮಾಡ್ತಾ ಇದೆ. ನಾವು ಆಲೋಚನೆ ಮಾಡಬೇಕಾಗಿದೆ. ನಮಗಿವತ್ತು ಬೇಕಾಗಿರುವಂತಹದ್ದು ರಾಮಕೃಷ್ಣ ಪರಮಹಂಸರು ಹೇಳಿದಂತಹ ನಿಸ್ವಾರ್ಥವಾದಂತಹ ಆಲೋಚನೆಗಳು, ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ಇರುವಂತಹ ಕರ್ಮಗಳನ್ನು ಮಾಡಬೇಕು ಅನ್ನುವಂತಹ ಆಲೋಚನೆಯೋ, ಅಥವಾ ಪಾಶ್ಚಿಮಾತ್ಯ ರಾಷ್ಟ್ರಗಳು ನಮಗೆ ಹೇಳಿದಂತಹ ಭೋಗ ಜೀವನವನ್ನು ನಡೆಸುವುದಕ್ಕೆ ಬೇಕಾದಂತಹ ಕರ್ಮವೋ ನಾವು ಆಲೋಚನೆ ಮಾಡಬೇಕಾಗಿದೆ. ನಮಗೆ ನಮ್ಮ ಮೇಲೆ ನಂಬಿಕೆ ಇರಬೇಕು ಅಂತ ರಾಮಕೃಷ್ಣ ಪರಮಹಂಸರು ಹೇಳುತ್ತಾರೆ. ಬಹುಶಃ ಇವತ್ತಿಲ್ಲದೆ ಇರುವಂತಹದ್ದು ನಮಗಿದೆ. ಅದರ ಜೊತೆಯಲ್ಲಿ ದೇವರನ್ನು ನಂಬಬೇಕು, ಬಿಲೀವ್ ಇನ್ ಗಾಡ್ ಅಂತ ಹೇಳ್ತಾರೆ. ಆದರೆ ನಾವೆಲ್ಲ ಹೇಗೆ ಅಂತ ಹೇಳಿದ್ರೆ, ಬಹಳ ಪುಣ್ಯವಂತರು ಭಾರತೀಯರು. ನಮಗೆ 1-2 ದೇವರಿಲ್ಲ. ಆಚೆ ಈಚೆ ದಶ ದಿಕ್ಕುಗಳಿಗೆ 10 ಜನರ ಹಾಗೆ, 100 ಜನರ ಹಾಗೆ, 1000 ಜನರ ಹಾಗೆ ದೇವರುಗಳಿದ್ದಾರೆ. ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಸಂಕಟ ಬಂದಾಗ ಮಾತ್ರ ವೆಂಕಟರಮಣ. ಎಲ್ಲೋ ಒಂದು ಕಷ್ಟ ಬಂತು ಅಂತಾದರೆ ದೇವರು ನನಗೆ ಮಾತ್ರ ಯಾಕೆ ಕಷ್ಟ ಕೊಟ್ಟಿದ್ದಾನೆ, ಅವನಷ್ಟು ತಪ್ಪುಗಳನ್ನು ಮಾಡ್ತಾ ಇದ್ದಾನೆ, ಅವನಿಗೆ ಯಾಕೆ ಕಷ್ಟ ಇಲ್ಲ ಅನ್ನುವಂತಹ ಎಲ್ಲ ಆಲೋಚನೆಗಳನ್ನು ಮಾಡ್ತೇವಲ್ಲ. ನನಗೆ ಜಿಜ್ಞಾಸೆ ಬಂದಾಗ ನನ್ನ ಹಿರಿಯರ ಹತ್ರ ಒಬ್ಬರ ಹತ್ರ ಕೇಳಬೇಕಾಗಿದ್ರೆ ಅವ್ರು ಹೇಳಿದರು, ಕಷ್ಟ ಬಂದಾಗ ಯಾಕೆ ಕಷ್ಟ ಕೊಟ್ಟಿ ಅಂತ ನೀನು ಪ್ರಶ್ನೆ ಮಾಡ್ತೀಯಲ್ವಾ, ನಿನಗಿಷ್ಟೆಲ್ಲ ದೇವರು ಕೊಟ್ಟಿದ್ದಾನೆ, ಯಾವತ್ತಾದರೂ ನೀನು ಒಂದು ದಿವಸ ದೇವರ ಕೋಣೆಯಲ್ಲಿ ಕೂತ್ಕೊಂಡು ನನಗೆ ಯಾಕೆ ಇಷ್ಟೆಲ್ಲ ಕೊಟ್ಟಿ ಅಂತ ಕೇಳಿದ್ಯಾ ಅಂತ ಆಲೋಚನೆ ಮಾಡಬೇಕಾಗಿದೆ. ದೇವರ ಮೇಲೆ ನಂಬಿಕೆ ಅಂತ ಹೇಳಿದರೆ, ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದಾಗ ದೇವರ ಮೇಲೆ ನಂಬಿಕೆ ಖಂಡಿತವಾಗಿಯೂ ಸಹ ಬರ್ತದೆ. ಒಂದೂರಿನಲ್ಲಿ ಒಬ್ಬ ಅರ್ಚಕರಿದ್ರಂತೆ. ರಾಮಕೃಷ್ಣ ಪರಮಹಂಸ ಒಂದು ಕಥೆ ಹೇಳುತ್ತಾರೆ. ಅರ್ಚಕರಿದ್ರಂತೆ. ಆ ಅರ್ಚಕರಿಗೆ ಪೂಜೆ ಆಗಬೇಕು ಅಂತಾದರೆ ಹಾಲು ಸಿಗಬೇಕು. ಹಾಲನ್ನು ತರುವಂತಹ ಮಹಿಳೆ ಬೋಟಲ್ಲಿ ಬರಬೇಕು. ಆ ದೋಣಿಯವನು ಒಂದು ಸ್ವಲ್ಪ ಲೇಟ್ ಮಾಡಿದರೆ ಇಲ್ಲಿ ಪೂಜೆಗೆ ಹೊತ್ತಾಗ್ತದೆ. ಅರ್ಚಕರು ಬೈತಾ ಇದ್ರಂತೆ. ಪಾಪ ಆ ಹೆಂಗಸಿಗೆ ಮನೆ ಕೆಲಸ ಮಾಡಬೇಕು, ಬೋಟ್ನವ್ನು ಸರಿಯಾದಂತಹ ಟೈಮಿಗೆ ಬರದೇ ಇದ್ದರೆ ಅರ್ಚಕರ ಕೈಯಲ್ಲಿ ಬೈಸ್ಕೊಳ್ಬೇಕು. ಒಂದು ದಿವಸ ಆಕೆ ಹೇಳ್ತಾಳಂತೆ, ಬೋಟ್ನವ್ನು ಬರದೇ ಇದ್ದದ್ದಕ್ಕೆ ನಾನೇನು ಮಾಡಲಿ ಅಂತ. ಅರ್ಚಕರು ಹೇಳ್ತಾರಂತೆ, ಭಗವನ್ನಾಮ ಸ್ಮರಣೆಯಿಂದ ಭವಸಾಗರವನ್ನು ದಾಟ್ಲಿಕ್ಕೆ ಸಾಧ್ಯ ಇದೆಯಂತೆ, ನಿನಗೆ ಆಫ್ಟರ್ ಆಲ್ ನದಿಯನ್ನು ದಾಟ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ. ಆ ಹಾಲವಳಿಗೆ ಅನ್ನಿಸ್ತದಂತೆ, ಹೌದಲ್ವಾ, ರಾಮನಾಮವನ್ನು ಜಪಿಸಿಕೊಂಡರೆ ಭವಸಾಗರವನ್ನು ದಾಟ್ಲಿಕ್ಕೆ ಸಾಧ್ಯ ಇದೆ. ನನಗೆ ಸಾಗಬೇಕಾದದ್ದು ಒಂದಷ್ಟು ಮೀಟರ್ಗಳ ದೂರ ಇರುವಂತಹ ಒಂದು ಸಣ್ಣ ನದಿಯನ್ನು ಮಾತ್ರ ಅಂತ ಹೇಳ್ಕೊಂಡು ಮಾರನೇ ದಿವಸದಿಂದ ಆನ್ ಟೈಮ್ ಹಾಲನ್ನು ಕೊಡ್ಲಿಕ್ಕೆ ಇರ್ತಾ ಇದ್ಲಂತೆ. ಅರ್ಚಕರಿಗೆ ಆಶ್ಚರ್ಯ ಆಯಿತು. ಯಾವುದೇ ರೀಸನ್ ಇಲ್ಲ, ಆನ್ ಟೈಮ್ ಈ ಹೆಂಗಸು ಬರ್ತಾ ಇದ್ದಾಳೆ. 1 ತಿಂಗಳಾಯ್ತು, 2 ತಿಂಗಳಾಯ್ತು, 3ನೇ ತಿಂಗಳು ಕೇಳ್ತಾರಂತೆ, ನೀನು ಇವಾಗ ಹೇಗೆ ಟೈಮಿಗೆ ಸರಿಯಾಗಿ ಬರ್ತಾ ಇದ್ದಿ ಅಂತ. ಅವ್ರು ಹೇಳ್ತಾರಂತೆ, ನೀವೇ ತಾನೇ ನನಗೆ ಗುರಿಯನ್ನು ತೋರಿಸಿದವರು, ದಾರಿಯನ್ನು ತೋರಿಸಿದವರು. ಆಶ್ಚರ್ಯ ಆಗ್ತದೆ ಅರ್ಚಕರಿಗೆ. ಸರಿ, ನನಗೂ ಆ ದಾರಿಯನ್ನು ತೋರಿಸು ಅಂತ ಹೇಳಬೇಕಾಗಿದ್ರೆ ಇಬ್ಬರು ನದಿ ದಡಕ್ಕೆ ಬರ್ತಾರೆ. ಈ ಹೆಂಗಸು ಆರಾಮವಾಗಿ ಹಾಲಿನ ಡಬ್ಬವನ್ನು ತಲೆಯ ಮೇಲೆ ಇಟ್ಟುಕೊಂಡು ಬ್ಯಾಲೆನ್ಸನ್ನು ಮಾಡಿಕೊಂಡು ಚಂದದಲ್ಲಿ ಆ ನದಿಯನ್ನು ದಾಟ್ತಾ ಇದ್ದರೆ, ಹಿಂದಿಂದ ಬಂದಂತಹ ಆ ಅರ್ಚಕರು ಸ್ವಲ್ಪ ತೂರಾಡ್ಲಿಕ್ಕೆ ಆರಂಭ ಮಾಡಿದ್ರಂತೆ. ಈ ಹೆಂಗಸು ಮುಂದೆ ಹೋಗಿ ಆಗಿದೆ, ಅರ್ಚಕರು ಇನ್ನೂ ಹಿಂದೆ ಇದ್ದಾರೆ. ಹಿಂದೆ ನೋಡಬೇಕಾಗಿದ್ರೆ ಅರ್ಚಕರು ತಾವು ಕಟ್ಟಿದಂತಹ ಪಂಚೆಯನ್ನು ಮೇಲಕ್ಕೆ ಎತ್ತಿ ಮುಂದಕ್ಕೆ ಬರ್ತಾ ಇದ್ರಂತೆ. ಅರ್ಚಕರು ಕೇಳಬೇಕಾಗಿದ್ರೆ ಆ ಹೆಂಗಸ್ ಹೇಳ್ತಾರಂತೆ, ಅಲ್ಲ, ಭಗವಂತನ ನಾಮಸ್ಮರಣೆಯಿಂದ ಭಗವಂತನ ದರ್ಶನ ಆಗ್ತದೆ ಅಂಥೇಳಿ ನೀವು ಜಗತ್ತಿಗೆ ಹೇಳ್ತಾ ಇದ್ದೀರಿ. ಆದರೆ ನೀವು ಹೇಳಿದಂತಹ ಮಾತಲ್ಲಿ ನಿಮಗೇ ನಂಬಿಕೆ ಇಲ್ಲ. ನದಿ ಮೇಲೆ ನಡ್ಕೊಂಡು ಹೋದರೆ ಪಂಚೆ ಒದ್ದೆ ಆಗ್ತದೆ ಅಂತ ಹೇಳ್ಕೊಂಡು ಪಂಚೆ ಎತ್ತಿ ಕಟ್ಟಿದ್ದೀರಾ. ನಿಮಗೆ ನಿಮ್ಮ ಮೇಲೆಯೇ ನಂಬಿಕೆ ಇಲ್ಲ, ನಿಮಗೆ ನಿಮ್ಮ ಮಾತಿನ ಮೇಲೆಯೇ ನಂಬಿಕೆ ಇಲ್ಲ. ನೀವೇನು ಭವಸಾಗರವನ್ನು ದಾಟಿಸಲಿಕ್ಕೆ ಸಾಧ್ಯ ಅಂತ ಹೇಳ್ಕೊಂಡು ಆಲೋಚನೆಯನ್ನು ಕೊಡ್ತಾರಂತೆ. ಇವತ್ತು ನಮಗೆ ಬೇಕಾಗಿರುವಂಥದ್ದು, ನನ್ನ ಜೊತೆಯಲ್ಲಿ ಸದಾಕಾಲ ದೇವರಿದ್ದಾನೆ, ಭಗವಂತ ಇದ್ದಾನೆ, ಆ ಭಗವಂತನ ಜೊತೆಯಲ್ಲಿ ನಾನು ಸಾಕ್ತೇನೆ ಅಂತಾದರೆ ನನಗೂ ಸಹ ಆ ಭಗವಂತನನ್ನ ಸೇರಲಿಕ್ಕೆ, ಭಗವಂತನನ್ನ ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಆತ್ಮವಿಶ್ವಾಸ. ಅಂತಹ ಆತ್ಮವಿಶ್ವಾಸವನ್ನು ನಮ್ಮ ಮನೆ ಮಕ್ಕಳಿಗೆ ಕೊಡಬೇಕು ಅಂತಾದರೆ ಮಕ್ಕಳಿಗೆ ದೇವರ ಪರಿಚಯವನ್ನು ಮಾಡಿಸಬೇಕು. ನಾನೇನು ತುಂಬ ಓಲ್ಡ್ ಜನ್ರೇಷನ್ ಅಲ್ಲ, ಬಟ್ ನಮ್ಮಮ್ಮ 7 ಗಂಟೆ ಹೊತ್ತಿಗೆ ಬಹುಶಃ ಪುಣ್ಯವಶಾತ್ ಮನೇಲಿ TV ಇದ್ದಿರಲಿಲ್ಲ. ನಮ್ಮಮ್ಮ 7 ಗಂಟೆ ಹೊತ್ತಿಗೆ ತುಳಸಿ ದೀಪವನ್ನು ಇಡಬೇಕಾಗಿದ್ರೆ, ಗೋಧೂಳಿ ಮುಹೂರ್ತದಲ್ಲಿ ತುಳಸಿ ದೀಪವನ್ನು ಇಡಬೇಕಾಗಿದ್ರೆ ನಮ್ಮಿಬ್ಬರನ್ನು ಕರ್ಕೊಂಡು ಹೋಗಿ ತುಳಸಿಗೆ ಸುತ್ತನ್ನು ಬರೆಸಿ ಆನಂತರ ದೇವರ ಕೋಣೆಗೆ ಬಂದು ಅಲ್ಲಿ ಕೂತ್ಕೊಳಿಸಿ ಅವಳಿಗೆ ಗೊತ್ತಿದ್ದಂತಹ ಶ್ಲೋಕಗಳನ್ನು ಹೇಳಿಕೊಡ್ತಾ ಇದ್ಲಾಯಿತು. ನಾವು ಬಾಲ್ಯದಲ್ಲಿಯೇ ನಮಗೆ ರಾಮಾಯಣ ಮಹಾಭಾರತ ಗೊತ್ತಿಲ್ಲದೆ ಇದ್ದರು, ರಾಮ ಒಬ್ಬ ಇದ್ದ, ಕೃಷ್ಣ ಒಬ್ಬ ಇದ್ದ, ಸಮಾಜಕ್ಕೇನೋ ಒಂದು ಕೊಟ್ಟರು ಅನ್ನುವಂತಹ ಆಲೋಚನೆಗಳನ್ನು ಅಮ್ಮ ಹೇಳ್ಕೊಡ್ತಾ ಇದ್ಲಾಯಿತು. ಮಲಗಬೇಕಾಗಿದ್ರೆ ರಾಮಂ ಸ್ಕಂದಂ ಹನುಮಂತಂ ವೈನತೆಯಂ ವೃಕೋದರಂ ಅನ್ನುವಂತಹ ಆಲೋಚನೆಯನ್ನು ಕೊಡ್ತಾ ಇದ್ಲಾಯಿತು. ಇವತ್ತು ಅಮ್ಮ ಇದ್ದವಳು
ಮಾಡರ್ನ್ ಮಮ್ಮಾಗಿ ಬದಲಾಗಿದ್ದಾಳೆ, ಅಪ್ಪ ಇದ್ದವನು ಡ್ಯಾಡ್ ಆಗಿ ಬದಲಾಗಿದ್ದಾನೆ, ಮನೆಯೊಳಗಡೆಯ ಸಂಸ್ಕಾರವೂ ಸಹ ಬದಲಾಯಿತು. ಅಮ್ಮ ರಾತ್ರಿ ಮಲಗಬೇಕಾಗಿದ್ರೆ ಇವರನ್ನೆಲ್ಲರನ್ನ ಸ್ಮರಿಸಿಕೊಂಡು ಮಲಗು, ಇವತ್ತಿನ ಈ ದಿವಸ ನಿನಗೆ ಶುಭವನ್ನ ಕೊಟ್ಟಿದೆ, ಹಾಗಾಗಿ ಆ ಶುಭವನ್ನ ತಂದುಕೊಟ್ಟಂತಹ ದೇವರಿಗೆ ನಮಸ್ಕಾರವನ್ನ ಸಲ್ಲಿಸಿ ಧನ್ಯವಾದಗಳನ್ನ ಸಲ್ಲಿಸಿ ನಿನ್ನ ಇವತ್ತನ್ನ ಕೊನೆಗೊಳಿಸು ಅನ್ನುವಂತಹ ಆಲೋಚನೆಯನ್ನ ನಮ್ಮಮ್ಮ ನಮ್ಮಜ್ಜಿ ಕೊಡ್ತಾ ಇದ್ಲಾಯಿತು. ಇವತ್ತು 7 ಗಂಟೆಗೆ ಟಿ ವಿ ಆನ್ ಆಯಿತು ಅಂತಾದರೆ 10-11 ಗಂಟೆಗೆ ಟಿ ವಿ ಆಫ್ ಆಗ್ತದೆ. ಆದರ್ಶಗಳು ಎಂಥದ್ದು ಸಿಗ್ತಾ ಇದೆ ಅಂತ ಹೇಳಿದರೆ, ಒಬ್ಬ ಹುಡುಗನಿಗೆ 2 ಹೆಂಡತಿಯರು ಹೇಗಿರ್ಬೋದು, ಒಂದು ಹುಡುಗಿ ಎಷ್ಟು ಮನೆ ಹಾಳು ಮಾಡ್ಬೋದು, ಒಬ್ಬ ಅತ್ತೆ ಸೊಸೆಯನ್ನು ಹೇಗೆಲ್ಲ ಆಟ ಆಡಿಸ್ಬೋದು, ಒಬ್ಬ ಸೊಸೆ ಅತ್ತೆಗೆ ಎಂಥದ್ದೆಲ್ಲ ಕಷ್ಟ ಕೊಡ್ಬೋದು ಅನ್ನುವಂತಹ ಆಲೋಚನೆಗಳು. ಹಾಗಿದ್ರೆ ಬದಲಾಗಬೇಕಾಗಿರುವಂಥದ್ದು ಯಾರು? ಎಂತಹ ಆಲೋಚನೆಗಳನ್ನು ನಾವು ನಮ್ಮ ಮನೆಯ ಮಕ್ಕಳಿಗೆ ಕೊಡಬೇಕಾದಂತಹ ಅಗತ್ಯ ಇದೆ. ಇಂತಹ ಆಲೋಚನೆಗಳನ್ನು ನಾವೇನಾದರೂ ಮಕ್ಕಳಿಗೆ ಕೊಡ್ತೇವೆ ಅಂತಾದರೆ ಅದೇ ಮಗು ಇವತ್ತು ಹಾಲೆಲ್ಲಿಂದ ಬಂತು ಅಂತ ಕೇಳಬೇಕಾಗಿದ್ರೆ ನಂದಿನಿ ಡೈರಿಯಿಂದ ಬಂತು ಅಂತ ಹೇಳುವಷ್ಟರ ಮಟ್ಟಿಗೆ ಬದಲಾಗಿದೆ. ನಾಳೆ ದಿವಸ ರಾಮ ಯಾರು ಕೃಷ್ಣ ಯಾರು ಅಂತ ಕೇಳಬೇಕಾಗಿದ್ರೆ ಈಗಲೇ ಅಭಿಮನ್ಯು ಎಲ್ಲ ಮರೆತು ಹೋಗಿದ್ದಾರೆ. ಅಪ್ಪಿತಪ್ಪಿ ರಾಮಕೃಷ್ಣ ಅನ್ನುವಂಥ ಹೆಸರೇನಾದರೂ ಗೊತ್ತಿದೆ ಅಂತಾದರೆ ಇನ್ನೊಂದು 10 ವರ್ಷ ಬಿಟ್ಟ ನಂತರ ನಮ್ಮ ಮಾಡರ್ನ್ ಮಮ್ಮಾಗಿಯೇ ಉಳಿತಾಳೆ ಅಂತಾದರೆ, ಅಮ್ಮ ಆಗಿ ಬದಲಾಗುವುದಿಲ್ಲ ಅಂತಾದರೆ ಬಹುಶಃ 10 ವರ್ಷಗಳ ನಂತರ ರಾಮ ಯಾರು ಅಂತ ಗೊತ್ತಿಲ್ಲ, ಕೃಷ್ಣ ಯಾರು ಅಂತ ಗೊತ್ತಿಲ್ಲ, ನಮ್ಮನೆ ಮಕ್ಕಳಿಗೆ ನಾನು ಯಾರು ಅನ್ನುವುದೇ ಮರೆತು ಹೋಗುವಂತಹ ಪರಿಸ್ಥಿತಿ ಬರಬಹುದು. ಅದಕ್ಕಿಂತ ಮುಂಚೆ ಪರಮಹಂಸರ ಬಿಲೀವ್ ಇನ್ ಗಾಡ್ ಆ್ಯಂಡ್ ಬಿಲೀವ್ ಇನ್ ಯುವರ್ ಸೆಲ್ಫ್ ಅನ್ನುವಂತಹ ಆಲೋಚನೆಯನ್ನು ಕೊಡ್ತೇವೆ ಅಂತಾದರೆ ಭಾರತವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ನಮಗಿವತ್ತು ಬೇಕಾಗಿರುವಂತಹದ್ದು 100% ಶರಣಾಗತಿಯೇ ಹೊರತು ನೀನು ನನ್ನ ಜೊತೆ ಇದ್ದಿ ಅಂತಾದರೆ ಎಲ್ಲ ಕಷ್ಟವನ್ನೂ ಸಹ ನಾನು ಅನುಭವಿಸಲಿಕ್ಕೆ ಸಿದ್ಧನಿದ್ದೇನೆ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಾಡಬೇಕು. ಬಟ್ ನಾವು ದೇವರ ಹತ್ರ ಏನು ಕೇಳುತ್ತೇವೆ ಅಂತ ಹೇಳಿದರೆ ಎಲ್ಲ ಕಷ್ಟಗಳನ್ನು ನೀನು ಪರಿಹಾರ ಮಾಡು ಅಂತ ಕೇಳುತ್ತೇವೆ. ಆದರೆ ದೇವರ ಹತ್ತಿರ ಏನು ಕೇಳಬೇಕು ಅಂತ ಹಿರಿಯರು ಸುಂದರವಾಗಿ ಹೇಳಿದ್ದಾರೆ, ಎಷ್ಟೇ ಕಷ್ಟಗಳನ್ನು ನೀನು ಕೊಡಪ್ಪ, ನನ್ನ ಜೊತೆ ನೀನಿದ್ದಿ ಅಂತಾದರೆ ಸಾಕು, ಆ ಎಲ್ಲ ಕಷ್ಟಗಳನ್ನು ನಾನೇ ನನಗೆ ನಿವಾರಣೆ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಕೊಡುವಂತ ಬೇಡಬೇಕು ಅಂತ ಆಲೋಚನೆ ಮಾಡ್ತಾರೆ. ಇವತ್ತು ನಾವು ಆಲೋಚನೆ ಮಾಡಬೇಕಾಗಿರುವಂಥದ್ದು ಅಂಥದ್ದೇ ಸಂಪೂರ್ಣ ಶರಣಾಗತಿ. ಸಂಪೂರ್ಣ ಶರಣಾಗತಿ ಇದ್ದಾಗ ಮಾತ್ರ ನಮ್ಮ ಜೊತೆಯಲ್ಲಿ ದೇವರು ಬರಲಿಕ್ಕೆ ಸಾಧ್ಯ ಇದೆ. ಅನಂತರ ಹೇಳ್ತಾರೆ, ಮನುಷ್ಯ ಮಾಧವತ್ವಕ್ಕೆ ಏರಬೇಕು ಅಂತಾದರೆ ಕಾಂಚನದಿಂದ ದೂರ ಇರಿ ಅಂತ, ಹಣದಿಂದ ದೂರ ಇರಿ ಅಂತ. ಇವತ್ತು ಹಣ ಬೇಕು, ಜೀವನ ಆಗಬೇಕು ಅಂತಾದರೆ, ಸಮಾಜದಲ್ಲಿ ಬದುಕಬೇಕು ಅಂತಾದರೆ ಹಣ ಬೇಕು. ಆದರೆ ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಪರಮಹಂಸರು ಒಂದು ಕತೆ ಹೇಳುತ್ತಾರೆ. ಒಂದೂರಿನಲ್ಲೊಂದು ಕಪ್ಪೆ ಇತ್ತಂತೆ. ಆ ಕಪ್ಪೆ ನೆಗೆದುಕೊಂಡು ದಾರಿಯಲ್ಲಿ ಹೋಗಬೇಕಾಗಿದ್ರೆ ಎಲ್ಲೋ ಒಂದು ಕಡೆಯಲ್ಲಿ ₹1 ಬಿದ್ದದ್ದು ಸಿಕ್ಕಿರತ್ತಂತೆ. ಆ ₹1 ಇಟ್ಕೊಂಡು ಕಪ್ಪೆ ತಾನೇ ಶ್ರೀಮಂತ ಅಂತ ಆಲೋಚನೆ ಮಾಡ್ತಾ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ₹1 ಇರುತ್ತೆ ಅದ್ರ ಕೈಯಲ್ಲಿ. ಆನೆ ಒಂದು ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇರ್ತದೆ, ಕಪ್ಪೆಯ ಬಿಲ ಇರ್ತದೆ. ಆನೆ ತನ್ನ ದೊಡ್ಡ ಕಾಲಿನಿಂದ ಕಪ್ಪೆಯ ಬಿಲದ ಮೇಲೆ ಇನ್ನೇನು ಕಾಲಿಡಬೇಕು ಅನ್ನುವಷ್ಟರಲ್ಲಿ ಕಪ್ಪೆ ಹೇಳ್ತದಂತೆ, ಇದು ನನ್ನ ಮನೆ, ನೀನು ಹ್ಯಾಕೆ ಕಾಲಿಡುತ್ತಿ ಅಂತ. ಆನೆ ಈ ಥರ ಮಾಡಿಬಿಟ್ರೆ ಕಪ್ಪೆ ಸತ್ತೋಯ್ತು. ಅದರಲ್ಲಿ ₹1 ಇರಲಿ, 1 ಲಕ್ಷ ಇರಲಿ, 1 ಕೋಟಿ ಇರಲಿ, ಕಪ್ಪೆ ಸತ್ತು ಹೋಗ್ತದೆ. ಆದರೆ ಹಣದ ಮದ ಅನ್ನುವಂಥದ್ದೊಂದಿದೆಯಲ್ವಾ, ಆ ಮದ ನಮ್ಮಲ್ಲಿ ಎಂತಹ ಕೆಲಸವನ್ನು ಮಾಡಿಸ್ತದೆ ಅನ್ನುವುದಕ್ಕೆ ರಾಮಕೃಷ್ಣ ಪರಮಹಂಸರು ಈ ಉದಾಹರಣೆಯನ್ನು ಕೊಡ್ತಾರೆ. ನಮಗೆಷ್ಟು ಬೇಕು ಅಷ್ಟನ್ನು ನಾವಿಟ್ಟುಕೊಂಡು ಉಳಿದದ್ದನ್ನು ಸಮಾಜಕ್ಕೆ ಕೊಡಬೇಕು. ಅದಕ್ಕಾಗಿಯೇ ಹೇಳುವಂತಹದ್ದು, ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ನಾವೇನು ಮಾಡ್ತೇವೆ? ನಮಗೆ ಬೇಕಾದಷ್ಟು ಬ್ಯಾಂಕ್ ಬ್ಯಾಲೆನ್ಸನ್ನು ಮಾಡ್ಕೊಳ್ತೇವೆ, ಉಳಿದದ್ದನ್ನು ನಮ್ಮ ಮಕ್ಕಳಿಗೆ ಅಂತ ಇಡ್ತೇವೆ. ಆಯಿತು, ಮಕ್ಕಳಿಗೂ ಮುಗಿದಾಯಿತು, ಅದರ ನೆಕ್ಸ್ಟ್ ಜನ್ರೇಷನಿಗೆ ಅಂತ ಇಡ್ತೇವೆ. 7 ಜನ್ರೇಷನಿಗೆ ಬೇಕಾದಷ್ಟು ಮಾಡಿಟ್ಟು ಆನಂತರವೂ ಸಹ ಅಯ್ಯೋ ನನ್ನಿಂದ 8ನೇ ಜನ್ರೇಷನ್ನಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಲಿಕ್ಕಾಗಲಿಲ್ಲ ಅಲ್ಲ ಅಂತ ಕೊರಗ್ತೇವೆ. ಸೊ ಈ ಆಸೆಗಳಿಂದ ಹೊರಗಡೆ ಬರಬೇಕು ಅಂತಾದರೆ ನಮಗೊಂದು ಆಲೋಚನೆ ಇರಬೇಕು, ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡಬೇಕು, ಮಕ್ಕಳಿಗೆ ಆಸ್ತಿಯನ್ನು ಮಾಡುವಂಥದ್ದಲ್ಲ. ನಾವು 1 ಜನ್ರೇಷನಿಗೆ ಮಾಡಿಟ್ರೆ 4 ಜನ ಮಕ್ಕಳಿದ್ರೆ 4 ಜನ ಪಾಲ್ ಮಾಡ್ಕೊಂಡು ಅಪ್ಪ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಕಾಲ ಇದು. ಸ್ವಾಮಿ ವಿವೇಕಾನಂದರ ಆದರ್ಶವನ್ನು ನಾವು ಇಟ್ಕೊಳ್ಬೇಕು. ವಿವೇಕಾನಂದರು ಒಂದು ಸತಿ ಕೇಳಿದ್ರಾಯ್ತಂತಲ್ವಾ, ನನಗೇನು ಆಸ್ತಿ ಮಾಡಿಟ್ಟಿದ್ದಿ ಅಂತ ತಂದೆ ಹತ್ರ. ತಂದೆ ಹೇಳುತ್ತಾರೆ ಕನ್ನಡಿಯನ್ನು ತೋರಿಸಿಕೊಂಡು, ನಾನು ನಿನಗೆ ಮಾಡಿರುವಂತಹ ಆಸ್ತಿ ನಿನ್ನ ದೇಹ. ಸರಸ್ವತಿಯನ್ನು ಕೊಟ್ಟಿದ್ದೇನೆ, ಲಕ್ಷ್ಮಿ ಬೇಕಾದರೆ ಬಂದೇ ಬರ್ತಾಳೆ.
ಸರಸ್ವತಿಯ ಹಿಂದೆ ಲಕ್ಷ್ಮಿ ಇರ್ತಾಳೆಯೇ ಹೊರತು ಲಕ್ಷ್ಮಿಯ ಹಿಂದೆ ಸರಸ್ವತಿ ಬರುವಂತಹದ್ದು ತೀರಾ ಅಪರೂಪ. ನಮ್ಮ ಮನೆ ಮಕ್ಕಳಿಗೆ ಲಕ್ಷ್ಮಿ ಅನ್ನುವಂತಹ ಮದವನ್ನು ಕೊಡಬೇಕು, ಸರಸ್ವತಿ ಅನ್ನುವಂತಹ ನಾಲೆಡ್ಜನ್ನು ಕೊಟ್ಟು ಸರಸ್ವತಿಯ ಜೊತೆಯಲ್ಲಿ ಲಕ್ಷ್ಮಿಯನ್ನು ನೀನು ಹುಡುಕೊಳ್ಳಪ್ಪ ಅನ್ನುವಂತಹ ಆಲೋಚನೆಯನ್ನು ಕೊಡಬೇಕು. ಆಲೋಚನೆ ಮಾಡೋಣ. ರಾಮಕೃಷ್ಣ ಪರಮಹಂಸರು ಹೇಳುವಂತಹ ಆಲೋಚನೆ, ಕಾಂಚನದಿಂದ ದೂರ ಇರಿ, ಸರಸ್ವತಿಯನ್ನು ಕೊಡಬೇಡಿ ಅಂತ ಎಲ್ಲೂ ಯಾರೂ ಹೇಳುವುದಿಲ್ಲ. ಸರಸ್ವತಿ ಕೊಟ್ಟಾಗ ಲಕ್ಷ್ಮಿ ಬರ್ತಾಳೆ, ಅದನ್ನು ಸ್ವೀಕರಿಸಿ ಅನ್ನುವಂತಹ ಆಲೋಚನೆ. ನಮಗೆ ಶ್ರದ್ಧೆ ಇರಬೇಕು, ದೇವರ ಮೇಲೆ ನಮ್ಗೆ ಶ್ರದ್ಧೆ ಇರಬೇಕು. ಆ ಶ್ರದ್ಧೆ ಹೇಗಿರಬೇಕು ಅಂತ ಹೇಳಿದ್ರೆ, ನಾವು ಸಣ್ಣ ಮಕ್ಕಳನ್ನು ಆಟ ಆಡಿಸಬೇಕಾಗಿದ್ರೆ ಆ ಮಕ್ಕಳನ್ನು ಮೇಲಕ್ಕೆ ಎಸಿತೇವೆ. ಮೇಲಕ್ಕೆ ಎಸೆಬೇಕು. ಈಗ ಯಾರಾದರೂ ನಮ್ಮನ್ನು ಬಂದು ಈ ಥರ ಮೇಲಕ್ಕೆ ಎಸೆದ್ರೆ ನಮ್ಗೆ ಭಯ ಆಗ್ತದೆ. ಯಾಕೆ ಅಂತ ಹೇಳಿದರೆ ನಮ್ಮ ವೇಟಿಗೆ ಹಿಡ್ಕೊಳ್ಳಿಕ್ಕೆ ಅವನಿಗೆ ಆಗಲಿಲ್ಲ ಅಂತಾರೆ, ಸೊಂಟ ಗಿಂಟ ಮುರಿದು ಹೋಗ್ತದೆ ಅಂತ. ಆದರೆ ಅದೇ ಒಂದು ಮಗುವನ್ನು ಮೇಲಕ್ಕೆ ನಾವು ಹಾರಿಸ್ತೇವೆ ಅಂತಾದರೆ ಆ ಮಗು ಅಳುವುದಿಲ್ಲ, ಬದಲಾಗಿ ತನ್ನ ಬೊಚ್ಚು ಬಾಯಿಯನ್ನು ಅಗಲ ಮಾಡ್ಕೊಂಡು ಬಹಳ ಖುಷಿಯಿಂದ ಆನಂದವನ್ನು ಅದು ಅನುಭವಿಸ್ತದೆ. ಯಾಕೆ ಅಂತ ಹೇಳಿದರೆ ಅದಕ್ಕೆ ಗೊತ್ತಿದೆ, ಮೇಲಕ್ಕೆ ಎಸೆದವನು ಬೀಳಿ ಅಂತ ಎಸೆದದ್ದಲ್ಲ, ನನ್ನನ್ನೀಗ ಹಿಡ್ಕೊಳ್ಳುತ್ತಾನೆ ಅನ್ನುವಂತಹ ಆಲೋಚನೆ. ನಮಗೆ ಭಗವಂತನ ಮೇಲೆ ಬೇಕಾಗಿರುವಂತಹ ಶ್ರದ್ಧೆಯೂ ಅದೇ. ಎಷ್ಟೇ ಕಷ್ಟಗಳನ್ನು ಭಗವಂತ ಕೊಡಲಿ, ಆ ಕಷ್ಟಗಳನ್ನು ಯಾಕೆ ಕೊಟ್ಟಿದ್ದಾನೆ ಅಂತ ಹೇಳಿದರೆ ನನ್ನ ಹತ್ತಿರ ಆ ಕಷ್ಟಗಳನ್ನು ಈಜಿ ಬರುವಂತಹ ಸಾಮರ್ಥ್ಯ ಇದೆ. ಸಾಮರ್ಥ್ಯ ಇಲ್ಲದವನ ಕೈಗೆ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ. ನನಗೇನೋ ಸಮಸ್ಯೆ ಬಂದಿದೆ ಅಂತ ಹೇಳಿದರೆ ಆ ಸಮಸ್ಯೆಗೆ ನಾನು ಉತ್ತರವನ್ನು ಕಂಡುಕೊಳ್ಳುವುದರ ಮೂಲಕ ಅಂತಹ ಸಮಸ್ಯೆಯಲ್ಲಿ ಇರುವಂತಹ ಅದೆಷ್ಟೋ ಜನರಿಗೆ ಆದರ್ಶವಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಭಗವಂತ ಸಮಸ್ಯೆಗಳನ್ನು ಕೊಡ್ತಾನೆ ಅನ್ನುವಂತಹ ಆಲೋಚನೆಯನ್ನು ರಾಮಕೃಷ್ಣ ಪರಮಹಂಸರು ಕೊಡ್ತಾರೆ. ಸಮಯ ಆಗ್ತಾ ಇದೆ. ಹಾಗಾಗಿ ರಾಮಕೃಷ್ಣ ಪರಮಹಂಸರ ಕೊನೆಯದಾದಂತಹ ಆಲೋಚನೆ, ಮನುಷ್ಯ ಜೀವನದಲ್ಲಿ ಸುಖವನ್ನು ಕಾಣಬೇಕು ಅಂತಾದರೆ ಅವನಿಗೆ ಬೇಕಾಗಿರುವಂತಹದ್ದು ದೃಢವಾದಂತಹ ನಿರ್ಧಾರ ಮತ್ತು ತ್ಯಾಗ ಬುದ್ಧಿ. ಒಂದೂರಿನಲ್ಲಿ ಗದ್ದೆಯನ್ನು ಉಳಬೇಕು ಅಂತಾದರೆ ನೀರಿನ ಅಭಾವ ಬರ್ತದೆ. ಎಲ್ಲ ಮನೆಗಳಿಗೂ ಸಹ ನೀರಿರ್ತದೆ, 2 ಮನೆಗಳಿಗೆ ನೀರಿರುವುದಿಲ್ಲ. ನೀರು ಬರಬೇಕು ಅಂತಾದರೆ ನದಿ ತಟದಿಂದ ಇವ್ರ ಮನೆವರೆಗೆ ಒಂದು ಕಾಲುವೆಯನ್ನು ತೋಡಬೇಕು. ಸೊ ಇಬ್ಬರು ಕೂಡ ಗುದ್ದಲಿಯನ್ನು ಹಿಡ್ಕೊಂಡು ಇನ್ನೇನು ಕಾಲುವೆಯನ್ನು ತೋಡಬೇಕು ಅಂತ ಹೇಳ್ಕೊಂಡು ನದಿ ತಟಕ್ಕೆ ಹೋಗ್ತಾರೆ. ಸರಿ, ಬೆಳಗ್ಗೆ ಗುದ್ದಲಿಯನ್ನು ಹಿಡ್ಕೊಂಡು ಅಗಿತಾರೆ 10 ಗಂಟೆ ಆಗಬೇಕಾಗಿದ್ರೆ ಒಬ್ಬನ ಹೆಂಡತಿ ಬಂದು ಹೇಳ್ತಾಳಂತೆ, 10 ಗಂಟೆ ಆಯಿತು, ಸೂರ್ಯ ಮೇಲ್ಗಡೆ ಬರ್ತಾ ಇದ್ದಾನೆ. ಹಿರಿಯರು ಹೇಳ್ತಾರೆ, ಸೂರ್ಯ ಮೇಲಗಡೆ ಬರಬೇಕಾಗಿದ್ರೆ ಸರಿಯಾಗಿ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡಿದರೆ ವಿಟಮಿನ್ ಡಿ ಸಿಗ್ತದೆ ಅಂತ ಹೇಳ್ಕೊಂಡು, ಸಮಯ ಆಗಿದೆ ಬನ್ನಿ ಮಸಾಜ್ ಮಾಡ್ತೇನೆ, ಮತ್ತು ಕೆಲಸವನ್ನು ಮುಂದುವರಿಸಿ ಅಂತ. ಅವನಿಗೂ ಸಹ ಹೌದಲ್ವಾ, ಬೆಳಗ್ಗೆಯಿಂದ ಗುದ್ದಲಿ ಹಿಡ್ಕೊಂಡು ಅಗೀತಾ ಇದ್ದೇನೆ ಅಂತ ಅನ್ನಿಸ್ತದೆ. ಹೆಂಡತಿ ಜೊತೆಗೆ ವಾಪಸ್ ಬರ್ತಾನೆ, ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಬಿಸಿಲಲ್ಲಿ ನಿಂತ್ಕೊಂಡು ಊಟ ಗೀಟ ಎಲ್ಲ ಮಾಡಿಕೊಂಡು ಆರಾಮವಾಗಿ ಮಗಳ ಜೊತೆಯಲ್ಲಿ ಮಾತಾಡ್ತಾ ಇರ್ತಾನಂತೆ. ಇನ್ನೊಬ್ಬನ ಹೆಂಡತಿಯು ಕರೀತಾಳೆ, 10 ಗಂಟೆ ಆಯಿತು ಸ್ನಾನ ಮಾಡ್ಲಿಕ್ಕೆ ಬನ್ನಿ ಅಂತ. 1 ಸರ್ತಿ ಹೆಂಡತಿಗೆ ಬೈದ, 2ನೇ ಸರ್ತಿ ಕರೆದಾಗ್ಲೂ ಹೆಂಡತಿಗೆ ಬೈದ, 3ನೇ ಸರ್ತಿ ಕರೆದಾಗ್ಲೂ ಬೈದ. ಏನು ಹೆಂಡತಿ ಇವನು ಸಹವಾಸ ಆಗಲಿಲ್ಲ ಅಂತ ಹೇಳ್ಕೊಂಡು ವಾಪಸ್ ಹೋಗ್ತಾಳೆ. ಸಾಯಂಕಾಲ ಆಗಬೇಕಾಗಿದ್ರೆ ಎಣ್ಣೆ ಹಚ್ಚಿಸಿಕೊಂಡು ವಿಟಮಿನ್ ಡಿಯನ್ನು ಬಹಳ ಚೆನ್ನಾಗಿ ಸೇವನೆ ಮಾಡ್ತಾ ಇದ್ದಂತಹ ವ್ಯಕ್ತಿಯ ಗದ್ದೆಗೆ ನೀರು ಬರಲಿಲ್ಲ. ಅದೇ ಹೆಂಡತಿ ಬಂದು ಕರೆದಾಗ ಹೆಂಡತಿಗೆ ಬೈದಿರಬಹುದು, ಆದರೂ ಸಹ ದೃಢ ನಿರ್ಧಾರ ಇತ್ತು. ನನ್ನ ಮನೆಯಲ್ಲಿ ಹೆಂಡತಿ ಊಟ ಮಾಡಬೇಕು ಅಂತಾದರೆ, ಮಗಳು ಊಟ ಮಾಡಬೇಕು ಅಂತಾದರೆ ನೀರನ್ನು ನಾನು ಗದ್ದೆಗೆ ತರಲೇಬೇಕು. ಈಗ 1 ಸರ್ತಿ ಬೈದರೂ ತೊಂದರೆ ಇಲ್ಲ, ಮತ್ತೋಗಿ ಸಮಾಧಾನ ಮಾಡಬಹುದು. ಆದರೆ ನನ್ನ ನಿರ್ಧಾರ ನದಿ ತಟದಿಂದ ನೀರನ್ನು ಗದ್ದೆಗೆ ಉಣಬಡಿಸುವಂತಹದ್ದು. ಆ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳ್ಕೊಂಡು ಯಾರು ದೃಢವಾದಂತಹ ನಿರ್ಧಾರದಿಂದ ವಿಟಮಿನ್ ಡಿ ಹೋದರೆ ಹೋಗಲಿ ಅಂತ ವಿಟಮಿನ್ ಡಿಯನ್ನು ತ್ಯಾಗ ಮಾಡ್ತಾನಲ್ಲ, ಅವನ ಮನೆಯ ಗದ್ದೆಗೆ ಸಾಯಂಕಾಲ 7 ಗಂಟೆ ಆಗಬೇಕಾಗಿದ್ರೆ ನೀರು ಹರ್ಕೊಂಡು ಬಂತು. ನಮ್ಮದು ಪ್ರತಿಜ್ಞೆಗಳು ಸಂಕಲ್ಪಗಳೆಲ್ಲ ಇರುತ್ತೆ. ನಾವೆಲ್ಲ ನಮ್ಮನ್ನು ನಾವು ಸನಾತನ ಧರ್ಮದವರು ಅಂತ ಹೇಳ್ಕೊಳ್ತೇವೆ, ಯುಗಾದಿ ನಮ್ಮ ಹಬ್ಬ ಅಂತ ಹೇಳ್ಕೊಳ್ತೇವೆ. ಆದರೆ ಜನವರಿ 1 ಬರಬೇಕಾಗಿದ್ರೆ ಹೊಸತ್ತೊಂದು ಡೈರಿಯನ್ನು ಬ್ಯಾಂಕ್ನವ್ರು ಕೊಟ್ಟಿರ್ತಾರೆ. ನಮ್ಮದೆಲ್ಲ ಜನವರಿ 1ಕ್ಕೆ ಡಿಸೆಂಬರ್ 31ಕ್ಕೆ ನಾವೆಲ್ಲ ಆ ಡೈರಿಯನ್ನು ಇಟ್ಕೊಂಡು ಕೂತ್ಕೊಳ್ತೇವೆ. ನೆಕ್ಸ್ಟ್ ಇಯರ್ ರಿಸೊಲ್ಯೂಷನ್ಗಳು ಏನೆಲ್ಲ ಆಗಬೇಕು, ಏನೆಲ್ಲ ಮಾಡಬೇಕು ಅಂತ ದೊಡ್ಡದೆಲ್ಲ ಇರುತ್ತೆ. ಹಿಂದಿನ ಸರ್ತಿ ನಮ್ಮ ಸ್ಕ್ರೀನ್ ಟೈಮ್ ಎಲ್ಲ ರಾತ್ರಿ 12 ಗಂಟೆ 1 ಗಂಟೆವರೆಗೆ ಎಕ್ಸ್ಟೆಂಡ್ ಆಗಿತ್ತು. ಸೊ ಸ್ಕ್ರೀನ್ ಟೈಮನ್ನು 9 ಗಂಟೆಗೆ ನಾವು ನಿಲ್ಲಿಸಬೇಕು. ಬೆಳಗ್ಗೆ ಎದ್ದು ಕೂಡಲೇ ಬೆಡ್ಡಲ್ಲಿರುವಂತಹ ಮೊಬೈಲನ್ನು ಹುಡ್ಕೊಂಡು ಅಮೆರಿಕಾದಲ್ಲೋ ಬೆಂಗಳೂರಿನಲ್ಲೋ ಇರುವಂತಹ ಯಾವುದೋ ಒಬ್ಬ ವ್ಯಕ್ತಿಗೆ ಗುಡ್ ಮಾರ್ನಿಂಗ್ ಡಿಯರ್ ಅಂತ ಹೇಳ್ಕೊಂಡು ಮೆಸೇಜ್ ಹಾಕುವುದರ ಬದಲು ನನ್ನ ಮನೆಯಲ್ಲಿರುವಂತಹ ಮಗುವಿಗೆ ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅನ್ನುವಂತಹ ಆಲೋಚನೆಯನ್ನು ಕೊಡಬೇಕು ಅಂತೆಲ್ಲ ರಿಸೊಲ್ಯೂಷನ್ಗಳನ್ನು ಮಾಡುತ್ತೇವೆ. ಡಿಸೆಂಬರ್ 31 ರಾತ್ರಿ
12 ಗಂಟೆಗೆ ಪಕ್ಕದ ಮನೆಯಲ್ಲಿರುವಂತಹ ಯಾರೋ ಒಬ್ಬ ಅವರ ರೀತಿಯಲ್ಲಿ ಪಟಾಕಿಯನ್ನು ನೋಡೋದು, ರಾಕೆಟ್ಗಳನ್ನು ಬಿಟ್ಟು ಸೆಲೆಬ್ರೇಷನ್ ಮಾಡಿಕೊಂಡು ನಮ್ಮ ಮೊಬೈಲಿಗೆ ಒಂದು ಮೆಸೇಜ್ ಹಾಕ್ತಾನೆ, ಹ್ಯಾಪಿ ನ್ಯೂ ಇಯರ್ ಅಂತ. ನಾವು ಸಹ ಥ್ಯಾಂಕ್ಸ್ ಡಿಯರ್, ಹ್ಯಾಪಿ ನ್ಯೂ ಇಯರ್ ಅಂತ ಮೆಸೇಜ್ ಮಾಡ್ತೇವೆ. 31 ಮಿಡ್ನೈಟ್ ಆಯಿತು, ರೆಸೊಲ್ಯೂಷನ್ ಎಲ್ಲ ಮಾಡಿ ಆಯಿತು, ಬ್ಯಾಂಕ್ನವ್ರು ಕೊಟ್ಟಂತಹ ಡೈರಿಯನ್ನು ಮುಚ್ಚಿಬಿಟ್ಟು ಮಲಗ್ತೇವೆ. ಚಳಿ ಆಗ್ತದೆ, 2 ಕಂಬಳಿಯನ್ನು ಹೊದ್ಕೊಂಡು, ಎಕ್ಸ್ಟ್ರಾ 2 ಕಂಬಳಿಯನ್ನು ಹೊದ್ದುಕೊಂಡು ಮಲಗ್ತೇವೆ. ಮಾರನೇ ದಿವಸ ಬೆಳಗ್ಗೆ ಎದ್ದು ಕೂತ್ಕೊಳ್ಬೇಕಾಗಿದ್ರೆ ಪಕ್ಕದಲ್ಲಿರುವಂತಹ ಮಗುವಿಗೆ ಸಮುದ್ರವಸನೆ ದೇವಿ ಅಂತ ಹೇಳ್ಕೊಳ್ಬೇಕು ಅನ್ನುವಂತಹ ರಿಸೊಲ್ಯೂಷನ್ ಏನಿರುತ್ತಲ್ವ, ಅದೆಲ್ಲ ಮರ್ತು ಹೋಗ್ತದೆ. ಇವತ್ತು ಯಾರಾದರೂ ನನಗೆ ಹ್ಯಾಪಿ ನ್ಯೂ ಇಯರ್ ವಿಶ್ ಮಾಡಿದ್ದಾರಾ ಅನ್ನುವಂಥ ಆಲೋಚನೆಯನ್ನು ಮಾಡ್ತೇವೆ. ಮತ್ತದೇ ಮೊಬೈಲನ್ನು ಹಿಡ್ಕೊಂಡು ಹೋಗ್ತೇವೆ. ಹಾಗಿದ್ರೆ ನಮ್ಮ ನಿರ್ಧಾರಗಳು ಎಲ್ಲಿ ಹೋಯಿತು? ದೃಢತೆ ಎಲ್ಲಿ ಹೋಯಿತು? ಯಾರೋ ನಮ್ಮ ಕನಸಿನಲ್ಲಿ ಬಂದು ನೀನು ಈ ಥರ ರಿಸೊಲ್ಯೂಷನ್ ಮಾಡಬೇಕು ಅಂತ ಹೇಳಿದ್ದಲ್ಲ, ನನಗೆ ನಾನೇ ಹೊಸ ವರ್ಷಕ್ಕೆ ಬದಲಾಗಬೇಕು ಅನ್ನುವಂತಹ ಆಲೋಚನೆಯನ್ನು ಮಾಡಿಕೊಂಡದ್ದು. ರಾತ್ರಿ 9 ಗಂಟೆಯಿಂದ ಮೊಬೈಲ್ ತ್ಯಾಗ ಮಾಡ್ತೇನೆ ಅನ್ನುವಂತಹ ಆಲೋಚನೆಯನ್ನು ನನಗೆ ನಾನೇ ಹೇಳಿಕೊಂಡದ್ದು. ಒಂದು ಸರ್ತಿ ಆಲೋಚನೆ ಮಾಡೋಣ, ಕೈಯಲ್ಲಿರುವಂತಹ ಮೊಬೈಲನ್ನು ಬಿಟ್ಟರೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬಹುದು ಅನ್ನುವಂತಹ ಆಲೋಚನೆಯನ್ನು ಇಟ್ಟುಕೊಂಡಿದ್ದರೂ ಸಹ ಕೈಯಲ್ಲಿರುವಂತಹ ಮೊಬೈಲ್ ಅನ್ನುವಂತಹ ಮಾಯಾಜಾಲವನ್ನೇ ತ್ಯಾಗ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅಂತಾದರೆ, ಪರಮಹಂಸರು ಹೇಳಿದ ರೀತಿಯಲ್ಲಿ ಭಗವಂತನನ್ನು ಕಾಣುವುದಕ್ಕಾಗಿ ಬದುಕಿನ ಸುಖ ಸಂತೋಷವನ್ನು ತ್ಯಾಗ ಮಾಡಿ ಅಂತ ಹೇಳಿದರೆ ತ್ಯಾಗ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಆಲೋಚನೆಗಳನ್ನು ನಾವೇ ಮಾಡಬೇಕಾಗಿದೆ. ಬಹುಶಃ ರಾಮಕೃಷ್ಣ ಪರಮಹಂಸರ ಬದುಕು ಆಲೋಚನೆ ಅನ್ನುವಂತಹದ್ದು ಅನಂತವಾದಂತಹ ಸಿಂಧುವಿನ ರೀತಿಯಲ್ಲಿದೆ. ಆ ಸಿಂಧುವಿನಲ್ಲಿ ಬಿಂದುವನ್ನು ಹೇಳಿಕೊಳ್ಳುವುದಕ್ಕೂ ಬಹುಶಃ ನಾನು ಅಸಮರ್ಥಳು ಅಂತ ಹೇಳಿ ಅಂದುಕೊಂಡಿದ್ದೇನೆ. ಅಂಥದ್ದರಲ್ಲಿಯೂ ಸಹ ಇಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಅಧ್ಯಕ್ಷ ಸ್ವಾಮೀಜಿಯವರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ, ನನಗೆ ಗೊತ್ತಿರುವಂತಹ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಇಲ್ಲಿಂದ ಹೋಗಬೇಕಾಗಿದ್ದರೆ ಒಂದು ಸಣ್ಣ ಪ್ರತಿಜ್ಞೆಯನ್ನು ಮಾಡೋಣ. ಆ ಪ್ರತಿಜ್ಞೆಯನ್ನು ಮಾಡುವುದಕ್ಕೆ ಇವತ್ತಿಗಿಂತ ಶುಭವಾದಂತಹ ದಿವಸ ಬೇರೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿಂದ ಹೊರಗಡೆ ಹೋಗಬೇಕಾಗಿದ್ದರೆ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳು, ಮೊಮ್ಮಕ್ಕಳು ಇವರೆಲ್ಲ ಇದ್ದೇ ಇರ್ತಾರೆ ಮನೆಯಲ್ಲಿ. ಸೊ ಆ ದಿವ್ಯತ್ರಯರ ಎದುರುಗಡೆಯಲ್ಲಿ ಒಂದು ಸಣ್ಣ ಪ್ರತಿಜ್ಞೆಯನ್ನು ಮಾಡೋಣ. ನನ್ನ ಮನೆಯಲ್ಲಿ ಇವತ್ತಿನಿಂದ ನಾನು ರಾಮಕೃಷ್ಣ ಪರಮಹಂಸರ ಬಳಿಗೆ ಬರುವಂತಹದ್ದು ಸರಿ, ನನ್ನ ಮನೆಯ ಮಕ್ಕಳನ್ನೂ ಕರೆದುಕೊಂಡು ಬರ್ತೇನೆ, ನನ್ನ ಮನೆಯ ಮಗುವಿಗೂ ಆ ಆಲೋಚನೆಗಳನ್ನು ಕೊಡ್ತೇನೆ. ಯಾಕೆ ಅಂತ ಹೇಳಿದರೆ, ಭಾರತವನ್ನು ಯುವ ರಾಷ್ಟ್ರ ಅಂತ ಕರೀತೇವೆ. ಯುವಕರಿಗೆ ನಾವು ವಿವೇಕಾನಂದರ ಆದರ್ಶವನ್ನು ತಿಳಿಸಿಕೊಡ್ಲಿಲ್ಲ ಅಂತಾದರೆ ಸ್ವಾಮಿ ವಿವೇಕಾನಂದರ ಕನಸಿನ ಯುವ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿಂದ ಹೋಗಬೇಕಾಗಿದ್ದರೆ ದಿವ್ಯತ್ರಯರ ಎದುರುಗಡೆಯಲ್ಲಿ ನಮ್ಮದೊಂದು ಪ್ರತಿಜ್ಞೆ ಇರಲಿ. ರಾಮಕೃಷ್ಣರ ಜನ್ಮ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ನಮಗಾಗಿ ಅನೇಕಾನೇಕ ಆಲೋಚನೆಗಳನ್ನು, ವಿಚಾರಗಳನ್ನು ಕೊಟ್ಟು ನಮ್ಮ ಬದುಕನ್ನು ಸುಂದರವಾಗಿರಿಸಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ವಿಚಾರಧಾರೆಗಳನ್ನು ಹರಿಸಿದಂತಹ ರಾಮಕೃಷ್ಣ ಪರಮಹಂಸರು ಮತ್ತು ಅವರ ಪರಮಹಂಸ ಆರ್ಡರ್ ಏನಿದೆ, ರಾಮಕೃಷ್ಣ ಆರ್ಡರ್ ಏನಿದೆ, ಆ ಎಲ್ಲ ಯತಿಗಳಿಗೆ ನಾವು ಕೊಡಬಹುದಾದಂತಹ, ನಾವು ಸಲ್ಲಿಸಬಹುದಾದಂತಹ ಒಂದು ಕೃತಜ್ಞತೆ ಏನು ಅಂತ ಹೇಳಿದರೆ, ನಿಮ್ಮ ಜೊತೆಯಲ್ಲಿ ನಾವು ಒಂದಾಗಿ ನನ್ನ ಮನೆಯ ಮಗುವಿಗೆ ರಾಮನ ಕೃಷ್ಣನ ಸಂಸ್ಕಾರವನ್ನು ಕೊಡ್ತೇನೆ ಅಂತಾದರೆ, ನನ್ನ ಮನೆಯ ತೊಟ್ಟಿಲಿನಿಂದ ಹೊರಗಡೆ ಬಂದಂತಹ ಮಗು 4 ವರ್ಷಕ್ಕೆ ರಾಮ ಅಂದರೆ ಯಾರು, ಕೃಷ್ಣ ಅಂದರೆ ಯಾರು ಅನ್ನುವಂತಹ ಆಲೋಚನೆಯನ್ನು ಇನ್ನೊಬ್ಬ ಮಗುವಿಗೆ ಹೇಳಿಕೊಡುವಷ್ಟರ ಮಟ್ಟಿಗೆ ಸಮರ್ಥನಾಗಿ ಬೆಳೀತಾನೆ ಅಂತಾದರೆ, ಬಹುಶಃ ನಾವು ವಿವೇಕಾನಂದರಿಗೆ ಕೊಡುವಂತಹ ಅತಿ ಅದ್ಭುತವಾದಂತಹ ಕಾಣಿಕೆ ಅದಾಗಿರಲಿಕ್ಕೆ ಸಾಧ್ಯ ಇದೆ. ಅಂತಹ ಕಾಣಿಕೆಯನ್ನು ಕೊಡುವಂತಹ ಪ್ರತಿಜ್ಞೆಯನ್ನು ಇಲ್ಲಿಂದ ಹೋಗಬೇಕಾಗಿದ್ರೆ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳುತ್ತಾ, ಎಲ್ಲರಿಗೂ ಮತ್ತೊಂದು ಬಾರಿ ಪ್ರೀತಿಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ನಮಸ್ತೆ. ಅಧ್ಯಯನ ಇದೆ, ಚಿಂತನೆ ಇದೆ, ಅದೆಲ್ಲದಕ್ಕಿಂತಲೂ ಶಿಖರಪ್ರಾಯವಾಗಿ ಅಭಿವ್ಯಕ್ತಿಯ ಕೌಶಲ್ಯ ಇದೆ. ಬಹಳ ಸೊಗಸಾಗಿ ತಮ್ಮ ವಿಚಾರಗಳನ್ನು, ರಾಮಕೃಷ್ಣರ ವಿಚಾರವನ್ನು ನಮ್ಮ ಪ್ರಸ್ತುತ ಸಮಾಜಕ್ಕೆ, ಅದರಲ್ಲೂ ವಿಶೇಷವಾಗಿ ಹಿಂದೆ ಈಗ ಏನು ಯುವಕ ಯುವತಿಯರಿಗೆ ಬೇಕಾದದ್ದನ್ನು ಕುಮಾರಿ ಅಕ್ಷಯ ಗೋಖಲೆ ಅವರು ಬಹಳ ತುಂಬ ಚೆನ್ನಾಗಿ ಮಂಡಿಸಿದ್ರು. ಅವರಿಗೆ ದಿವ್ಯತ್ರಯರ ಆಶೀರ್ವಾದ ಸದಾ ಇರಲಿ. ನಮ್ಮ ರಾಮಕೃಷ್ಣಾಶ್ರಮದ ಹೆಮ್ಮೆಯ ಪತ್ರಿಕೆಯಾದಂತಹ ವಿವೇಕಪ್ರಭದ ಸಂಪಾದಕರಾದ ಪರಮಪೂಜ್ಯ ಸ್ವಾಮಿ ಜ್ಞಾನಯೋಗಾನಂದ ಮಹಾರಾಜವರು ಆಶ್ರಮದ ಪರವಾಗಿ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಪೂಜ್ಯ ಸ್ವಾಮಿ ಮೈಸೂರಿನ ಆಶ್ರಮದ ಪರವಾಗಿ ಕುಮಾರಿ ಅಕ್ಷಯ ಗೋಖಲೆ ಅವರಿಗೆ ಗೌರವ ಸಮರ್ಪಣೆ.
ಶೋಭಾ ವಾಸುದೇವ್ ಅವರು ಕುಮಾರಿ ಅಕ್ಷಯ ಗೋಖಲೆ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಮೈಸೂರಿನ ರಾಮಕೃಷ್ಣಾಶ್ರಮದ ಪರವಾಗಿ ವೈಯಕ್ತಿಕವಾಗಿ ಕುಮಾರಿ ಅಕ್ಷಯ ಗೋಖಲೆ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ದಿವ್ಯತ್ರಯರ ಆಶೀರ್ವಾದ ಈ ಹೆಣ್ಣುಮಗಳ ಮೇಲೆ ಸದಾ ಇರಲಿ. ವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ಬಹಳ ಉನ್ನತ ಶ್ರೇಣಿಯನ್ನು ತಲುಪಲಿ. ಗುರು ಮಹಾರಾಜರ ಕೃಪೆ ಈ ಹೆಣ್ಣುಮಗಳ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಡ್ತೀವಿ. ಎಲ್ಲ ರಾಮಕೃಷ್ಣಾಶ್ರಮದ ಭಕ್ತರ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ ವಂದನೆ. ಆತ್ಮೀಯರೇ ಹಾಗೂ ಭಗವದ್ಭಕ್ತರೇ, ಕರ್ನಾಟಕದ ವಿಶಿಷ್ಟವಾದಂತಹ ಕಲೆ ಯಕ್ಷಗಾನದ ಒಂದು ವಿಶೇಷವಾದ ಪ್ರದರ್ಶನ ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗ್ತಾಯಿದೆ. ಅದಕ್ಕಿಂತ ಮುಂಚಿತವಾಗಿ ಒಂದೆರಡು ಮಾತುಗಳನ್ನು ಹೇಳಬೇಕು. ದಯಮಾಡಿ ತಮ್ಮ ಗಮನಕ್ಕೆ. ನಾವೆಲ್ಲರೂ ಈ ಕುಳಿತಿರುವಂತಹ ಈ ಮೈಸೂರು ರಾಮಕೃಷ್ಣಾಶ್ರಮದ ಸಭಾಂಗಣ ಇದೆಯಲ್ಲ, ಈ ಮೈಸೂರಿನ ರಾಮಕೃಷ್ಣಾಶ್ರಮ ಇದೆಯಲ್ಲ, ಶ್ರೀಮಂತ ಪರಂಪರೆ ಇರುವಂತಹ ರಾಷ್ಟ್ರಕವಿ ಕುವೆಂಪು ಅವರಿಗೆ ಆಶ್ರಯವನ್ನು ಕೊಟ್ಟಂತಹ ಈ ರಾಮಕೃಷ್ಣಾಶ್ರಮ ತನ್ನ ಶತಮಾನೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ. ಈ ವರ್ಷದ ಕೊನೆಯಲ್ಲಿ 20-25 ಡಿಸೆಂಬರಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಾಕ್ಕೊಳ್ತಾ ಇದ್ದೀವಿ. ಸ್ವಾಮೀಜಿಯವರು ಈ ಬಗ್ಗೆ ಈಗಾಗಲೇ ಸಾಕಷ್ಟು ವಿಭಿನ್ನ ಕ್ಷೇತ್ರದ ತಜ್ಞರ ಜೊತೆ ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಅತ್ಯಂತ ಅಮೂಲ್ಯವಾದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಸ್ವಾಮೀಜಿಯವರು ಯಥಾಪ್ರಕಾರ ಅವರ ದೂರದೃಷ್ಟಿಗೆ ಹೆಸರಾದಂತಹ ನಮ್ಮ ಆಶ್ರಮದ ಅಧ್ಯಕ್ಷರಾದ ಸ್ವಾಮಿ ಮುಕ್ತಿದಾನಜಿಯವರು ದೂರದೃಷ್ಟಿ ಮತ್ತು ಕ್ರಿಯಾಶೀಲತೆ ಎರಡನ್ನೂ ಸಮನ್ವಯಗೊಳಿಸುವಂತಹ ಸ್ವಾಮೀಜಿಯವರು ಈ ನಿಟ್ಟಿನಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕರ್ನಾಟಕದಲ್ಲಿ ಬೇಕಾದಷ್ಟು ಯೂನಿವರ್ಸಿಟಿಗಳಿದೆ, ಕನ್ನಡ ಪುಸ್ತಕ ಪ್ರಾಧಿಕಾರ ಇದೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇದೆ, ಕನ್ನಡ ಸಾಹಿತ್ಯ ಪರಿಷತ್ ಇದೆ. ನಮ್ಮ ಮೈಸೂರಿನ ರಾಮಕೃಷ್ಣಾಶ್ರಮ ಸುಮಾರು 480 ಕನ್ನಡ ಪುಸ್ತಕಗಳನ್ನು ಪ್ರಕಟಣೆ ಮಾಡಿದೆ. ನಿಜವಾಗ್ಲೂ ನನಗನ್ಸತ್ತೆ, ಯಾವ ಯೂನಿವರ್ಸಿಟಿ, ಯಾವ ಅಕಾಡೆಮಿಗಳು, ಯಾವ ಪ್ರಾಧಿಕಾರಗಳು ಮಾಡದಿರೋ, ನಿಜವಾಗ್ಲೂ ನಾನೆಲ್ಲರೂ ಹೊರಗಡೆ ಹೋದಾಗ ಹೇಳ್ತಾರೆ, ಇಂಥ ಒಳ್ಳೆ ಪುಸ್ತಕ ಬರೀ ಇಷ್ಟೇ ಕಡಿಮೆ ರೇಟಾ ಅಂತ ಹೇಳ್ತಾರೆ. ಸೋಮನಾಥಾನಂದರದು ಭಾವಧಾರೆ ಪುಸ್ತಕ ತೊಗೊಂಡೆಲ್ಲೋ ಹೋದರೆ ಇಷ್ಟು ಕಡಿಮೆ ರೇಟಿಗೆ ಇಂಥ ಫೈನ್ ಕ್ವಾಲಿಟಿ ಪುಸ್ತಕನ ಅಂತ ಹೇಳ್ತಾರೆ. ಬಹಳ ಅಮೂಲ್ಯವಾದಂಥದ್ದು. ನನಗನ್ಸುತ್ತೆ ಇಡೀ ಭಾರತದಲ್ಲಿ ವಿವೇಕಾನಂದರಿಗೂ ಈ ಒಂದು ವಿಶ್ವಾಸ ಇತ್ತು. ಸ್ಥಳೀಯ ಭಾಷೆಗಳ ಮೂಲಕ ಆಧ್ಯಾತ್ಮಿಕ ಚಿಂತನೆಗಳನ್ನು ಜನಸಾಮಾನ್ಯರಿಗೆ ಕೊಡಬೇಕು ಅಂತ ನಮ್ಮ ಮೈಸೂರಿನ ಆಶ್ರಮದ ಸುಮಾರು 480 ಮೌಲಿಕ ಕೃತಿಗಳನ್ನು ಪ್ರಕಟಣೆ ಮಾಡಿದೆ. ಅದನ್ನು ಲಕ್ಷಾಂತರ ಜನ ಓದ್ತಾ ಇದ್ದಾರೆ. ಎಷ್ಟೋ ಮನೆಗಳಲ್ಲಿದೆ ಅನ್ನೋದು ನಿಜವಾಗ್ಲೂ ಬಹಳ ಸಂತೋಷ ಪಡಬೇಕಾದಂಥದ್ದು. ಸ್ನೇಹಿತರೆ, ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಯಕ್ಷಗಾನ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಕರಾವಳಿ ಯಕ್ಷಗಾನ ಕೇಂದ್ರ, ಒಂದು ನಿಮಿಷ, ಕರಾವಳಿ ಯಕ್ಷಗಾನ ಕೇಂದ್ರ 2008ರಲ್ಲಿ ಸ್ಥಾಪಿತಗೊಂಡು ಕಳೆದ 16 ವರ್ಷಗಳಿಂದ ಕಲಾಸಕ್ತರಿಗೆ ಬಡಗು ಹಾಗೂ ತೆಂಕು 2 ತಿಟ್ಟುಗಳಲ್ಲಿ ಯಕ್ಷಗಾನ ತರಗತಿಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದೆ. ಪ್ರಸ್ತುತ ಸರಸ್ವತಿಪುರಮಲ್ಲಿರುವಂತಹ ಪೇಜಾವರ ಶ್ರೀಗಳು ನಡೆಸ್ತಾ ಇರುವಂತಹ ವಿಜಯ ವಿಠ್ಠಲ ಶಾಲೆಯ ಆವರಣದಲ್ಲಿ ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆಯವರೆಗೆ ವಯಸ್ಸು ಲಿಂಗ ಭೇದ ಭಾವವಿಲ್ಲದೆ ಬಡಗು ಹಾಗೂ ತೆಂಕು 2 ತಿಟ್ಟುಗಳಲ್ಲಿ ತರಗತಿ ನಡೆಸ್ತಾ ಇದೆ. ಇದರ ಜೊತೆಯಲ್ಲಿ ಶಿಕ್ಷಣ ಪಡೆದಂತಹ ವಿದ್ಯಾರ್ಥಿಗಳಿಂದ ಅನೇಕ ಯಕ್ಷಗಾನ ಪ್ರದರ್ಶನಗಳು, ತಾಳಮದ್ದಳೆ ಕಾರ್ಯಕ್ರಮಗಳನ್ನು ಮೈಸೂರಿನಲ್ಲಿ ಹಾಗೂ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಪ್ರದರ್ಶನ ಮಾಡಿದೆ. ಇಂತಹ ಕರಾವಳಿ ಯಕ್ಷಗಾನ ಕೇಂದ್ರ ಇವತ್ತು ನಮ್ಮ ಮೈಸೂರಿನ ರಾಮಕೃಷ್ಣಾಶ್ರಮದಲ್ಲಿ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಕೊಡ್ತಾ ಇದೆ. ಕೃಷ್ಣಲೀಲೆ ಕಂಸವಧೆ. ಬಹಳ ಅಪರೂಪವಾದಂತಹ, ನಾ ಹೇಳಿದ್ನಲ್ಲ, ಇಡೀ ವಿಶ್ವದಲ್ಲಿಯೇ ಅತ್ಯಂತ ವಿಶಿಷ್ಟವಾದಂತಹ ಕಲೆ ಯಕ್ಷಗಾನ. ಶಿವರಾಮ್ ಕಾರಂತರನ್ನ, ಕೂಶಿ ಹರಿದಾಸ್ ಭಟ್ರನ್ನ ಈ ಕ್ಷಣದಲ್ಲಿ ನೆನಪಿಸ್ಕೊಳ್ಬೇಕು. ಆ ಮಹನೀಯರು ಈ ಕಲೆಯನ್ನು ಉಳಿಯೋದಕ್ಕೆ, ಬೆಳೆಸೋದಕ್ಕೆ ಹಗಲು ರಾತ್ರಿ ಪರಿಶ್ರಮ ಪಟ್ಟಂಥವರು. ಆ ಮಹನೀಯರ ಸ್ಮರಣೆ, ಈ ಯಕ್ಷಗಾನ ಕಲೆಯ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಇನ್ನೂ ನಡೀತಾ ಇದೆ.
ಈ ಯಕ್ಷಗಾನದ ತಂಡಕ್ಕೆ ಮೈಸೂರಿನ ರಾಮಕೃಷ್ಣಾಶ್ರಮದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕರಾವಳಿ ಯಕ್ಷಗಾನ ಮಂಡಳಿ ಮೈಸೂರು ಇವರು ಈಗ ಕೃಷ್ಣಲೀಲೆ ಕಂಸವಧ ಎನ್ನುವ ಪ್ರಸಂಗವನ್ನು ನಡೆಸಲಿದ್ದಾರೆ. ದಯಮಾಡಿ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು, ಈ ವಿಭಿನ್ನವಾದಂತಹ ಕಲೆಯನ್ನು ಆಸ್ವಾದಿಸಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.